ನಮ್ಮೆಲ್ಲರ ಪರವಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಿಮ್ಮ ಜೊತೆಗೆ, ಭಕ್ತರ ಜೊತೆಗೆ ದೇವರನ್ನು ಆರಾಧಿಸುವಂಥದ್ದು ನಮಗೂ ಒಂದು ಆಶೀರ್ವಾದ. ಶ್ರೀಮಾನ್ ಸುಬ್ಬುರಾಜ್ ಅವರು ಭಾಳಷ್ಟು ಹೇಳಿದರು, ಹೆಚ್ಚು ಕಡಿಮೆ ಅರ್ಥ ಆಗ್ತದೆ, ಸ್ವಲ್ಪ ಅಲ್ಲಲ್ಲಿ ಕಡಿಮೆ ಅರ್ಥ ಆಗ್ತದೆ. ನಮಗಿಬ್ಬರಿಗೂ ಸ್ವಲ್ಪ ಕಾಲದಿಂದ ಚೆನ್ನಾಗಿ ಗೊತ್ತು. ಬೆಳಿಗ್ಗೆ ನಾನು ಅವ್ರನ್ನ ಕರೆದಾಗ ಅವರಿಗೆ ಹುಷಾರಿಲ್ಲ, ಇನ್ಫೆಕ್ಷನ್ ಅಂದರೆ ಜ್ವರ ಕೂಡ ಇರ್ತದೆ. ಆದರೂ ಅವರು ಇವತ್ತು ಇಲ್ಲಿದ್ದಾರೆ ನಿಮ್ಮ ಜೊತೆಗೆ. ಬಹುಶಃ ನಾವು ಬರ್ತೀವಿ ಅಂಥದ್ದಕ್ಕೆ ಅವ್ರನ್ನ ನಾನು ಅಭಿನಂದಿಸ್ತೇನೆ. ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ. ಆಮೇಲೆ ಶ್ರೀಮಾನ್ ರಾಮನ್ ಅವರು ಇದ್ದಾರೆ, ಹಿರಿಯರಿದ್ದೀರಿ, ಕೆಲವರು ಪರಿಚಯ, ಎಲ್ಲರೂ ಹೆಚ್ಚು ಕಡಿಮೆ ಪರಿಚಯ. ಭಾಳ ಸಂತೋಷ. ಸಬ್ಬತ್ತನ್ನು ನೀವು ಕೈಗೊಂಡು ನಡಿಬೇಕನ್ನುವಂಥ ಒಂದು ಮನಸ್ಸನ್ನು ಹೊಂದಿದ್ದೀರಲ್ಲ, ಅದಕ್ಕಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಇದು ದೇವರ ಕೃಪೆ. ನಾನು ನೀವು ಸಬ್ಬತ್ತಿನಂದು ದೇವರನ್ನು ಆರಾಧಿಸಬೇಕೆಂಬುದು ಬರೀ ನಮ್ಮ ಮನಸ್ಸಲ್ಲ, ಆದರೆ ಅದೊಂದು ದೇವರ ಕೃಪೆ. ದೇವರ ಕೃಪೆಗೆ ನಾವು ಸ್ಪಂದಿಸ್ತಾ ಇದ್ದೇವೆ. ದೇವರು ದೊಡ್ಡವನು. ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಗಳನ್ನು ಮತ್ತು ನಿಮ್ಮ ಸಾಕ್ಷಿಯ ಅನುಭವವನ್ನು ಕೂಡ. ನಾವೆಲ್ಲರೂ ದೇವರಿಗಾಗಿ ಸಾಕ್ಷಿಗಳಾಗಿರಬೇಕು. ಸೊ ಯಾವ ರೀತಿ ಅನ್ನೋದು ದೇವರ ಆತ್ಮನಿಗೆ ಗೊತ್ತು. ದೇವರ ಆತ್ಮನು ನಮ್ಮನ್ನು ನಡೆಸ್ತಾನೆ. ರೊನಾಲ್ಡ್ ಕೂಡ ಒಳ್ಳೆ ಸಭ್ಯಶಾಲೆ ಪಾಠ ಕಲಿಸ್ತಾ ಇದ್ರು. ಆಮೇಲೆ ಈ ಮಕ್ಕಳು, ಯವನಸ್ಥ ಮಕ್ಕಳು ಸಭೆಯ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಇದಕ್ಕಾಗಿ ನಾನು ಹಿರಿಯರನ್ನ ಅಭಿನಂದಿಸ್ತೇನೆ. ಐ ಕಂಗ್ರ್ಯಾಚುಲೇಟ್ ಯು. ಯಾಕೆಂತಂದ್ರೆ ನಮ್ಮ ಯವನಸ್ಥರು, ನಮ್ಮ ಮಕ್ಕಳು ಅವರ ಸಣ್ಣ ವಯಸ್ಸಿನಲ್ಲಿಯೇ ಸೃಷ್ಟಿಕರ್ತನಾದಂಥ ದೇವರನ್ನ ಆರಾಧಿಸುವುದಾದರೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದಾದರೆ ದೇವರ ಚಿತ್ತ ನಮ್ಮ ಕುಟುಂಬಗಳಲ್ಲಿ ನೆರವೇರ್ತಾ ಇದೆ ಸಭೆಯಲ್ಲಿ. ಮತ್ತು ಸಭೆಯ ಪಾಲಕರು ಮತ್ತು ಮಕ್ಕಳ ನಾಯಕರು VBSಗಾಗಿ ಹೊರಗೆ ಹೋಗಿದ್ದಾರೆ. ದೇವರು ಅವರನ್ನು ಕೂಡ ಆಶೀರ್ವಾದ ಮಾಡಲಿ. ಇವತ್ತು ತಮಗೊಂದು ವಿಶೇಷ ಸಂದೇಶ ಇದೆ. ಅದರ ಶೀರ್ಷಿಕೆ ಪವರ್ ಅನ್ಲಿಮಿಟೆಡ್, ಅಪರಿಮಿತವಾದಂಥ ಶಕ್ತಿ. ಅಪರಿಮಿತವಾದಂಥ ಶಕ್ತಿ. ಇದು ಸರಿಯಾಗಿ ಕೆಲಸ ಮಾಡ್ತದಂತ ನಾನು ನೆನೆಸ್ತೇನೆ. ನೋಡೋಣ. ಯಾ, ಇಟ್ಸ್ ವರ್ಕಿಂಗ್. ಓಕೆ, ಆರ್ ಯು ಚೇಂಜ್ ಇಟ್? ಓಕೆ, ವಿಲ್ ವರ್ಕ್ ಟುಗೆದರ್. For me, it may be some letters may be too small, but you may have to help me. ಕಾಣಿಸ್ತಾ ಇದೆ ಅಂತ ನೆನೆಸ್ತೇನೆ. ಎಸ್, ಥ್ಯಾಂಕ್ ಯು, ಗುಡ್. ಈಗ ಕೋರಿಂಥ ಪಟ್ಟಣ ಒಂದು ವ್ಯಾಪಾರ ಕೇಂದ್ರ. ಇಟ್ ವಾಸ್ ಅ ಬಿಸ್ನೆಸ್ ಸೆಂಟರ್ ಸೌತ್ ಆಫ್ ಗ್ರೀಸ್. ಕ್ರಿಸ್ತ ಪೂರ್ವದಲ್ಲಿ, ಬಿಫೋರ್ ಕ್ರೈಸ್ಟ್, ಇಟ್ ವಾಸ್ ಡಿಸ್ಟ್ರಾಯ್ಡ್ ಅಂಡ್ ಇಟ್ ವಾಸ್ ರೀಬಿಲ್ಟ್ ಇನ್ 44 AD. ಕ್ರಿಸ್ತ ಶಕ 44ರಲ್ಲಿ ಅಲ್ಲ, ಕ್ರಿಸ್ತ ಪೂರ್ವ 44ರಲ್ಲಿ ಪುನಃ ಅದು ಕಟ್ಟಲ್ಪಟ್ಟಿತು. ಅದಕ್ಕಿಂತ ಮೊದಲು ಅದು ನಾಶವಾಗಿತ್ತು, ಅದು ಪುನಃ ಕಟ್ಟಲ್ಪಟ್ಟಿತು. ಯಾಕೆ? ಈ ರಾಜರು, ಯು ಆರ್ ಸ್ಟಡಿಂಗ್ ಅಬೌಟ್ ನೇಷನ್ಸ್, ಈ ಪ್ರಬಲವಾದಂಥ ರಾಜರು, ಪವರ್ಫುಲ್ ಕಿಂಗ್ಸ್, ಅಟ್ಯಾಕ್ಟ್ ಒನ್ ಅನದರ್ ಅಂಡ್ ದೇ ಡಿಫೀಟೆಡ್. ಈಗ ಯು ನೋ ಬ್ಯಾಬಿಲೋನಿಯನ್ಸ್, ಯು ನೋ ಮೇಡೋ ಪರ್ಷಿಯನ್ಸ್, ಯು ನೋ ಗ್ರೀಕ್ ಪೀಪಲ್, ದೆನ್ ಯು ನೋ ರೋಮನ್ಸ್. ಹಾಗೆಯೇ ಈ ಬಹಳಷ್ಟು ಅಂತ ಸಣ್ಣ ಪುಟ್ಟ ರಾಜರು, ದೇ ವರ್ ರೂಲಿಂಗ್ ಅಂಡ್ ದೇ ಓವರ್ ಕೇಮ್ ಒನ್ ಅನದರ್. ಆ ನಂತರ ಮುಸ್ಲಿಂ ರಾಜರು ಕೂಡ ದೇ ಆರ್ ಪವರ್ಫುಲ್. ನೀವು ಅರ್ಥ ಮಾಡ್ಕೊಳ್ಬೇಕು, ದೇವರು ಅಬ್ರಾಹ್ಮನಿಗೆ ಮಾಡಿದಂಥ ಆಶೀರ್ವಾದ ಅವ್ರ ಮೇಲೆ ಇದ್ದದ್ರಿಂದ
ಕ್ರಿಶ್ಚಿಯನ್ರನ್ನ ಅವರು ಅನೇಕ ಸಾರಿ ಸೋಲಿಸಿದ್ದಾರೆ. ಐ ವಾಂಟ್ ಯು ಟು ನೋ. ಓಕೆ, ರೊನಾಲ್ಡ್ ಮೆನ್ಷನ್ ಸಮಥಿಂಗ್. ಟೆಂಪಲ್, ಜೆರೂಸಲೇಮ್ ಟೆಂಪಲ್ even today is not in the control of Jews, ಯಹೂದ್ಯರು. 2005 ಅಲ್ಲಿ ನಾನು ಯೆರೂಸಲೇಮ್ ಹೋಗಿದ್ದೆ. I went there. One of my greatest desire when I went was to see the temple. I wanted to see the temple, but there is no temple. There is mosque. Where temple should be, there is a mosque. Only the western wall of the temple exists according to the historians, but this is also destroyed 3 times and constructed. The third one is under their control. In the sense, it's completely destroyed. ನಾನು ಹೆಚ್ಚಿಗೆ ಹೇಳಬಾರ್ದು, ನಮಗೆ ಪಾಠ ಇದೆ ಇಲ್ಲಿ. ಸೊ ಕೋರಿಂಥ ಕೂಡ ಹಾಗೆ ಕಟ್ಟಲ್ಪಟ್ಟಿತ್ತು. ಕೋರಿಂಥ ಈಗ ವ್ಯಾಪಾರ ಕೇಂದ್ರ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಕನೆಕ್ಟ್ ಮಾಡ್ತಕ್ಕಂಥ ಈ ರೈಲ್ವೆ ಸ್ಟೇಷನ್ಗಳಿಗೆ ಹೇಳ್ತಾರಲ್ಲ, ಬೆಂಗಳೂರು ಜಂಕ್ಷನ್, ಕಟ್ಪಾಡಿ ಜಂಕ್ಷನ್, ಹಾಗೆ ಜಂಕ್ಷನ್ ರೋಡ್ಗಳನ್ನ ಕನೆಕ್ಟ್ ಮಾಡಿ ವ್ಯಾಪಾರ ಕೇಂದ್ರವಾಗಿತ್ತು. ಆದ್ದರಿಂದ ಅಲ್ಲಿ ಏನಾಗಿತ್ತು, ಜನರು ಎಲ್ಲ ಕಡೆಯಿಂದಲೂ ಬಂದು ಅಲ್ಲಿ ನೆಲೆಸ್ತಾ ಇದ್ರು. ಮೇ ಬಿ ರಿಟೈರೀಸ್, ಮೇ ಬಿ ಬಿಸ್ನೆಸ್ ಮೆನ್, ಮೇ ಬಿ ಕ್ರಾಫ್ಟ್ಸ್ ಮೆನ್, ಮೇ ಬಿ ರಿಲಿಜಿಯಸ್ ಪೀಪಲ್, ಎಲ್ಲರೂ ಇಂಥ ಸ್ಥಳದಲ್ಲಿ ಪೌಲನ್ನು ಕೂಡ ಏನ್ ನೆನೆಸಿಕೊಂಡ, ಯೇಸು ಸ್ವಾಮಿಯ ಸಂದೇಶ ಕೇಳಲಿಕ್ಕೆ, ಸಂದೇಶ ಸಾರಲಿಕ್ಕೆ ಇದು ಒಳ್ಳೆಯ ಜಾಗ. ಯಾವುದು? ಕೋರಿಂಥ ಪಟ್ಟಣ. ಎಲ್ಲಾ ಜಾತಿಯ ಜನರಿದ್ದಾರೆ, ಯಹೂದ್ಯರು, ಗ್ರೀಕರು, ಅನ್ಯರು, ವಿಗ್ರಹ ಆರಾಧಕರು ಎಲ್ಲರೂ ಇದ್ದಾರೆ. ಇವರಿಗೆ ಯಹೂದ್ಯರು ಇದ್ದಾರೆ. ಇವರಲ್ಲಿ ಯೇಸು ಸ್ವಾಮಿಯನ್ನ ಪ್ರಕಟಪಡಿಸಿದ್ರೆ ಅವರು ಯೇಸು ಸ್ವಾಮಿಯನ್ನ ಅನುಸರಿಸಿ ನಡೀತಾರೆ ಅನ್ನುವಂತ ಒಂದು ಆಲೋಚನೆಯನ್ನ ಪ್ರಾರ್ಥನಾಪೂರ್ವಕವಾಗಿ ಪವಿತ್ರಾತ್ಮನ ಶಕ್ತಿಯಿಂದ ಪೌಲನು ಈ ಕೆಲಸಕ್ಕೆ ಕೈ ಹಾಕಿದ. ಅಂಡ್ ಈ ಎಸ್ಟಾಬ್ಲಿಷ್ ಅ ಚರ್ಚ್ ಇನ್ ಕೋರಿಂತ್. ಓಕೆ, ದಿಸ್ ಇಸ್ ಎ ಗುಡ್ ನ್ಯೂಸ್. ಶಲ್ ವಿ ಸೇ ಆಮೆನ್? ಓಕೆ, ಈಗಲೂ ಕೂಡ ಪಟ್ಟಣಗಳಲ್ಲಿ ಸೆಂಟರ್ ಆಫ್ ಇನ್ಫ್ಲೂಯೆನ್ಸಸ್ ಅನ್ನ ಮಾಡಿ ನಮ್ಮವರು ಈ ಸಭೆಗಳನ್ನ ಸ್ಥಾಪಿಸಲಿಕ್ಕೆ ನೋಡಿದ್ದಾರೆ. ಈಗ ಸಮೀಪದಲ್ಲಿ ಜಾಲಹಳ್ಳಿ ಶಾಲೆ ಇದೆ, ಓಕೆ, ಸ್ಪೆನ್ಸರ್ ಶಾಲೆ ಇದೆ. ಈಗ ಪ್ರಿನ್ಸಿಪಲ್ರೇ ಇದ್ದಾರೆ, ಹಿರಿಯರಾದಂಥ ಸುಬ್ಬರಾಜ್ ಅವರು, ಪ್ರಿನ್ಸಿಪಲ್ ಆಫ್ KG ಹಳ್ಳಿ ಸ್ಕೂಲ್. ಈಗ ಈ ಶಾಲೆಗಳು ಒಂದು ಉದ್ದೇಶ ಯಾವಕ್ಕೆ ಬಂದು ಅಂತಂದ್ರೆ, ದೇ ಆರ್ ಸೆಂಟರ್ಸ್ ಆಫ್ ಇನ್ಫ್ಲೂಯೆನ್ಸ್. ಅಂತಂದ್ರೆ ಈ ವಿದ್ಯೆ ಮೂಲಕ ನಾವು ಮಕ್ಕಳಿಗೂ, ಪೋಷಕರಿಗೂ, ಅಕ್ಕಪಕ್ಕದವರಿಗೂ ಕ್ರಿಸ್ತನನ್ನ ಪ್ರಚಾರ ಮಾಡಬೇಕು. ಯಾಕೆ ಕ್ರಿಸ್ತನನ್ನ ಪ್ರಚಾರ ಮಾಡಬೇಕು? ಎಲ್ಲರನ್ನೂ ದೇವರು ಸೃಷ್ಟಿ ಮಾಡಿದ್ದಾನೆ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದೇವೆ. ಎಲ್ಲರೂ ಪುನಃ ಪಾಪದಿಂದ ವಿಮೋಚನೆಯನ್ನ ಪಡೆದು ಪಾಪವನ್ನ ಗೆದ್ದು ನೀತಿವಂತರಾಗಿದ್ದು ಪರಲೋಕ ರಾಜ್ಯಕ್ಕೆ ಸೇರ್ಬೇಕು ಅನ್ನುವಂಥದ್ದು. ಏನೇನಂತೀರಿ? ಓಕೆ, ಬಹಳ ಇಂಪಾರ್ಟೆಂಟ್. ಈಗ ಈ ಸಭೆ ಕೂಡ ಈಗ ಸುತ್ತಮುತ್ತಲು ಯಾರು ಕ್ರೈಸ್ತರಿಲ್ಲ, ಆದ್ರೆ ದಿಸ್ ಈಸ್ ಸೆಂಟರ್ ಆಫ್ ಇನ್ಫ್ಲೂಯೆನ್ಸ್. ಏನಂದ್ರೆ ಅವರಿಗೆ ಏನ್ ಬೇಕೋ ಹಾಗೆ ಜನರು ಜೀವಿಸ್ತಾ ಇದ್ದಾರೆ. ಅವರ ಬದುಕು ಸುಂದರವಾಗಿರ್ಬೇಕು, ಅವರ ಬದುಕು ನೈತಿಕತೆಯಿಂದ ಕೂಡಿರಬೇಕು. Their life should be led with a righteous principles. ಇದು ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಯೇಸು ಸ್ವಾಮಿಯಲ್ಲಿ ಪರಿಪೂರ್ಣ ಬದುಕಿನ ತತ್ವಗಳಿದೆ. Only Christ has these absolute ideals or values of life. ಯಾವಾಗ ಇವುಗಳನ್ನು ನಾವು ಅನುಸರಿಸಿ ನಡೀತೇವೆ, ಆಗ ಕ್ರಿಸ್ತನ ಮಕ್ಕಳಾಗಿ ನಾವು ಪರಲೋಕ ರಾಜ್ಯಕ್ಕೆ ಸೇರಬಹುದು. ಬಿಕಾಸ್ ಆಫ್ ದ್ಯಾಟ್ ಕ್ರೈಸ್ಟ್ ಕೇಮ್ ಡೌನ್ ಟು ದಿಸ್ ಅರ್ತ್ ಟು ಡೈ ಫಾರ್ ಅಸ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ, ಸೊ ದಟ್ ವಿ ವಿಲ್ ಬಿಲೀವ್ ಇನ್ ಹಿಮ್ ಅಂಡ್ ಬಿ ಸೇವ್. ಇದು ಅನ್ಯರಿಗೆ ಹಿರಿಯರು ಓದಿದ್ರು ಆ ವಾಕ್ಯ 1:23-24 ಏನಂತ ಓದ್ತೇವೆ? ಗ್ರೀಕರಿಗೂ ಅನ್ಯರಿಗೂ ಇದು ಮೂರ್ಖ, ಥಾಟ್ ಆಫ್ ಫೂಲಿಶ್ನೆಸ್.
ಆದ್ರೆ ನಮಗೆ ಇಟ್ ಈಸ್ ವಿಸ್ಡಮ್ ಅಂಡ್ ಪವರ್. ಸೊ ಈ ಬಗ್ಗೆ ನಾವು ಸ್ವಲ್ಪ ಕಲಿತಾ ಮುಂದೆ ಹೋಗ್ತಾ ಇದ್ದೇವೆ. ಈಗ ನಾವು ಚರ್ಚಿಸಿದ ಹಾಗೆ ಕೋರಿಂಥ ಪಟ್ಟಣದಲ್ಲಿ ಏನಿದೆ ಅಂತಂದ್ರೆ ಡೈವರ್ಸಿಟಿ, ವಿವಿಧತೆ ಅಂತ ಕನ್ನಡದಲ್ಲಿ ಅಂತೇವೆ, ಬೇರೆ ಬೇರೆ. ಈಗ ನನಗೆ ನಿಮ್ಮ ಸಭೆ ಬಗ್ಗೆ ಒಂದು ಬಹಳ ಸಂತೋಷದ ಸುದ್ದಿ ಏನಂತಂದ್ರೆ, ನೀವು ತಮಿಳು ಸಭೆ ಅಂತ ಕರಿತೀರಿ, ಈಗ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ, ಇಲ್ಲಿ ತಮಿಳು, ತೆಲುಗು, ಮರಾಠಿ, ಇಂಗ್ಲಿಷ್ ಭಾಷೆ ಮಾಡೋರು ಎಲ್ಲರೂ ಇದ್ದಾರೆ ನೋಡಿ. ಇದು ನಿಜವಾದ ಕ್ರೈಸ್ತ ಅನ್ಯೋನ್ಯತೆ. ಹೀಗೆ ನಾವು ಬದುಕಬೇಕು. ಈಗ ಸೆಂಟ್ ಮಾರ್ಕ್ಸ್ ಚರ್ಚ್ ಬಗ್ಗೆ ಕೇಳಿದಿರಿ ನೀವು, ಅಥವಾ ಇಲ್ಲಿ ಒಬ್ಬ ಒಳ್ಳೆ ಎವಾಂಜಲಿಸ್ಟ್ ಇದ್ದಾರೆ ಬೆಂಗಳೂರಲ್ಲಿ, ಅವ್ರ ಹೆಸರು ಏನಂತೀರಿ? ಪಾಲ್ ತಂಗಯ್ಯ. ಆ ಪಾಲ್ ತಂಗಯ್ಯ ಅವರು ಇಂದ್ರನ್ ನಗರಲ್ಲಿ ಒಳ್ಳೆ ಚರ್ಚ್ ಕಟ್ಕೊಂಡಿದ್ದಾರೆ. ಓಕೆ, ನಾನು ಹೋಗಿಲ್ಲ, ಬಟ್ ಬಹಳ ಆ ಬಗ್ಗೆ ಕೇಳ್ಕೊಂಡಿದ್ದೇನೆ. ಅವರು 6 ಗಂಟೆಯಿಂದ 6:30, 7 ಗಂಟೆ, ಕ್ಷಮಿಸಿ, 7:30ವರೆಗೂ ಒಂದು ಭಾಷೆ, 7:30ಯಿಂದ 8:00ವರೆಗೆ ಇನ್ನೊಂದು ಭಾಷೆ, 8:00ವರೆಯಿಂದ 9:00ವರೆ ಇನ್ನೊಂದು ಭಾಷೆ, 9:00ವರೆಯಿಂದ 10:00ವರೆ ಇನ್ನೊಂದು ಭಾಷೆ. ಸೊ 4-5 ಭಾಷೆಯವರು ಒಂದೇ ಚರ್ಚಲ್ಲಿ ಆರಾಧನೆ ಮಾಡ್ತಾರೆ. ಬಹುಶಃ ಅವರ ಆರಾಧನೆ ಒಂದೊಂದೇ ತಾಸು, ಅದಕ್ಕೆ ಎಲ್ಲರಿಗೂ ಅಕಾಮಡೇಟ್ ಮಾಡ್ತಾರೆ. ನಮಗೆ ಹಾಗಲ್ಲ, ನಾವು ಇಡೀ ಅರ್ಧ ದಿವಸ ಅಥವಾ ಇಡೀ ದಿವಸ ಒಂದೇ ಭಾಷೆಯಲ್ಲಿ ಮಾಡ್ತೇವೆ, ಇರಬಹುದು. ಬಟ್ ಏನ್ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಅನ್ಯೋನ್ಯತೆ ಮೂಡಿ ಬರೋದು ಬಹಳ ಮುಖ್ಯ. ಯೇಸು ಸ್ವಾಮಿ ಎಲ್ಲಿದ್ದಾರೆ ಅಲ್ಲಿ ಅನ್ಯೋನ್ಯತೆ ಇದೆ. ದಿಸ್ ವಾಸ್ ಬಾಯ್ಲಿಂಗ್ ಪಾಟ್ ಅಂತ ಕರೀತಾರೆ ಬರಹಗಾರರು. ಯಾವ ಬಗ್ಗೆ? ಕೋರಿಂಥದ ಬಗ್ಗೆ. ಯಾಕಂದ್ರೆ ಎಲ್ಲಾ ಜಾತಿಯ ಜನರು ಅಲ್ಲಿದ್ರು, ಅನ್ಯೋನ್ಯತೆ ಇತ್ತು ಅವರಲ್ಲಿ. ಯೇಸು ಸ್ವಾಮಿಯು ಕೂಡ ಪ್ರಚಾರ ಮಾಡಲ್ಪಟ್ಟ. ದೇರ್ ವಾಸ್ ಅ ಗ್ರೂಪ್ ಆಫ್ ಕ್ರಿಶ್ಚಿಯನ್ಸ್. ಈಗ ಇಲ್ಲಿ ಏನಿದೆ, ನಾವು ಇವತ್ತು ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ನೀವು ನಿಮ್ಮ ಸತ್ಯವೇದಗಳನ್ನ 1ನೇ ಕೋರಿಂಥದವರಿಗೆ ತಿರುಗಿಸಿದ್ರೆ 2ನೇ ಅಧ್ಯಾಯದಲ್ಲಿ ಈ ಕ್ರೈಸ್ತ ಸಭೆಯಲ್ಲಿ ಅಂತಂದ್ರೆ ಕೋರಿಂಥದಲ್ಲಿರುವ ಕ್ರೈಸ್ತ ಸಭೆಯಲ್ಲಿ 3 ಗುಂಪಿನ ಜನರಿದ್ರು. ಯಾರು ಅವರು? ಓಕೆ, 3 ಗುಂಪಿನ ಜನರು ಇದ್ರು. ಯಾರು ಆ ಗುಂಪಿನ ಜನರು? ನೆಕ್ಸ್ಟ್. ಓಕೆ, ಒಂದು 2ನೇ ಅಧ್ಯಾಯ 14ನೇ ವಚನದಲ್ಲಿ ನೀವು ನೋಡ್ತೀರಿ, ನ್ಯಾಚುರಲ್ ಮ್ಯಾನ್. ನೀವು ತಮಿಳಲ್ಲಿ ಓದಿದ್ರು ಒಳ್ಳೆಯದು. ಓಕೆ, ಏನ್ ಮನುಷ್ಯ ಅಂತೀರ ಅವನಿಗೆ? ಓಕೆ, ನನಗೆ ಉಚ್ಚಾರ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಈಗ ಕನ್ನಡದಲ್ಲಿ ಏನಂತೀವಿ ಆ ಮನುಷ್ಯನಿಗೆ? ಪ್ರಾಪಂಚಿಕ ಮನುಷ್ಯ, ಪ್ರಾಕೃತ ಮನುಷ್ಯ, ಪ್ರಾಪಂಚಿಕ ಮನುಷ್ಯ. ಸೊ ತಮಿಳಲ್ಲಿ ಅದೇ ಅರ್ಥ ಇದೆ, ಸರಿ ಅಂತೀರಾ? ಓಕೆ, ಇವನಿಗೆ ದೇವರು ಬೇಡ, ಯೇಸು ಸ್ವಾಮಿ ಬೇಡ. ಈತನು ಸಂಪೂರ್ಣವಾಗಿ ಈ ಲೋಕದವನು. ಇವತ್ತು ಭೂಮಿಯ ತುಂಬ ಹೆಚ್ಚು ಕಡಿಮೆ ಅವರಿಗೆ ಸೆಕ್ಯುಲರಿಸ್ಟ್ ಅಂತ ಕರಿತೇವೆ. ಈಗ ಈ ಭಾಷೆಯಲ್ಲಿ ನ್ಯಾಚುರಲ್ ಮ್ಯಾನ್ ಅಂತಂದ್ರೆ ಓಲ್ಡ್ ಮ್ಯಾನ್. ಈಗ ಪ್ರಾಕೃತ ಮನುಷ್ಯ, ಪ್ರಾಕೃತ ಮನುಷ್ಯ ಅಲ್ಲ, ಕರೆಕ್ಟ್. ತಂಗಿ ಓದಿದ್ರಲ್ಲ ನೀವು? ಓಕೆ, ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ, ಯಾಕಂದ್ರೆ ನನಗೆ ಸ್ವಲ್ಪ ಇಂದ ಮುಂದೆ ಆಗೋ ಸಾಧ್ಯ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೇ ಹೋದರೆ, ಓಕೆ, ಪ್ರಾಕೃತ ಮನುಷ್ಯನು ಅಂತ ಇದೆ. ಓಕೆ, ಹಾಗೆ ಇಟ್ಕೊಳ್ಬೇಕು. 12ರಲ್ಲಿ ಪ್ರಾಪಂಚಿಕ ಆತ್ಮ ಅಂತ ಇದೆಲ್ಲ, ಪ್ರಾಕೃತ ಮನುಷ್ಯನು ಅಂತ. ಓಕೆ, ಇವರಿಗೆ ದೇವರು ಬೇಡ. 2ನೇ ಗುಂಪಿನ ಜನರು ಇದ್ದಾರೆ, ಅದು 2:15ರಲ್ಲಿ. 2:15ರಲ್ಲಿ ಏನು ಓದ್ತೇವೆ? ತಮಿಳಲ್ಲಿ ಅಂತೆ. ಆತ್ಮನಿಂದ ನಡೆಸಿಕೊಳ್ಳುವಂಥವರು ಅಂತ ನೀವು ಓದ್ತೀರಿ. ಸೊ ಇವರು ಸ್ಪಿರಿಚುವಲ್ ಪೀಪಲ್.
ಇವರು ಸಂಪೂರ್ಣವಾಗಿ ದೇವರ ಆತ್ಮನಿಗೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟಂತವ್ರು. ಓಕೆ, ನೀವು ನೋಡ್ತಾ ಇದ್ದೀರಿ. ಸೊ ಇವರಿಗೆ ನೋ ಕಾಂಪ್ರಮೈಸ್, ಎಡಕ್ಕೆ ಬಲಕ್ಕೆ ಇಲ್ಲ. ಇವರು ದೈವ ಭಕ್ತರು, ಅವರಿಗೆ ದೇವರ ವಾಕ್ಯವೇ ಆಧಾರ, ಶಿಲುಬೆ ಅವರಿಗೆ ಶಕ್ತಿ, ಶಿಲುಬೆ ಅವರಿಗೆ ಜ್ಞಾನ, ಅಲ್ಲಿ ಯಾವ ತೊಂದರೆಯೂ ಇಲ್ಲ. ಇದು ಮೂರನೇ ಗುಂಪಿನ ಜನರು ಯಾರು? 3ನೇ ಅಧ್ಯಾಯ 1ನೇ ವಚನ. ಓಕೆ, ಈ ಮನುಷ್ಯರು ಏನಂತ ಕರಿತೇವೆ ನಾವು? ಪ್ರಾಪಂಚಿಕರು. ಪ್ರಾಪಂಚಿಕರು ತಮಿಳಲ್ಲಿ ಏನಂತಿದೆ ಅದು? ಮಾಂಸ. ಓಕೆ, ಯಾ ಓಕೆ, ನೀವು ನೋಡಿ, ಐ ವಾಂಟ್ ಯು ಟು ಗೆಟ್ ದಿಸ್ ಥಾಟ್ ವೆರಿ ವೆಲ್ ಇನ್ ಯುವರ್ ಮೈಂಡ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಾಟ್. ಒಂದು ಪ್ರಾಕೃತ ಮನುಷ್ಯ, 2 ಸ್ಪಿರಿಚುವಲ್ ಬೀಯಿಂಗ್, 3 ಪ್ರಾಪಂಚಿಕರು. ಈಗ ಮೊದಲನೇ 2 ಗುಂಪಿನ ಬಗ್ಗೆ ನಮಗೆ ಸ್ಪಷ್ಟವಾಯಿತು. ಇವತ್ತು ನಾವು ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಪ್ರಾಪಂಚಿಕರ ಬಗ್ಗೆ. ಈಗ ಪ್ರಾಪಂಚಿಕರು ಹೇಳಿದ್ದಾರೆ. ಈಗ ಇಲ್ಲಿ ಮೊದಲನೆಯದು, ಸಹೋದರರೇ, ನಾನಂತೂ ದೇವರ ಆತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ, ನಾವು ಹಿ ಜಸ್ಟಿಫೈಸ್ ಹಿಮ್ಸೆಲ್ಫ್ ದಟ್ ಹಿ ಈಸ್ ವಿತ್ ಗಾಡ್, ಹಿ ಈಸ್ ಲೆಡ್ ಬೈ ಹೋಲಿ ಸ್ಪಿರಿಟ್. ಸೊ ವಾಟ್ ಹಿ ಸೇಸ್ ಈಸ್ ಕರೆಕ್ಟ್ ಅಂಡ್ ಟ್ರೂ. ಈಗ ಅವನೇನು ಹೇಳ್ತಾನೆ ಅದು ಸತ್ಯ. ದಿಸ್ ಇಸ್ ವೆರಿ ಕ್ಲಿಯರ್. ಅವನೇನು ಹೇಳ್ತಾನೆ? ಯಾರ ಬಗ್ಗೆ? ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು. ದಟ್ ಮೀನ್ಸ್ ದೇ ಆರ್ ಇನ್ ದ ಚರ್ಚ್, ದೇ ನೋ ಕ್ರೈಸ್ಟ್, ದೇ ನೋ ಕ್ರೈಸ್ಟ್. ಅವರು ಕ್ರಿಸ್ತನವರು, ಕ್ರಿಸ್ತನನ್ನು ಬಲ್ಲುವಂಥವರು ಮತ್ತು ಜಗತ್ತನ್ನು ಕೂಡ ತಿಳಿದಂಥವ್ರು. 2 ಅವ್ರ ಜೊತೆಗೆ ಇದೆ ಅಂತ ನಾವು ನೋಡಿದೆ. ದಿಸ್ ಇಸ್ ಅ ವೆರಿ ಸ್ಯಾಡ್ ಸ್ಟೇಟ್. ಆಮೇಲೆ ಇದು ಸೀರಿಯಸ್ ಸ್ಟೇಟ್, ಆಮೇಲೆ ಇದು ಕ್ರಿಟಿಕಲ್ ಸ್ಟೇಟ್. ಈಗ ನಮ್ಮನ್ನೇ ನಾವು ಈ ದಿಕ್ಕಿನಲ್ಲಿ ಏನ್ ಮಾಡೋಣ? ಪರೀಕ್ಷೆ ಮಾಡಿಕೊಳ್ಳೋಣ. ಈಗ ಪ್ರಾಪಂಚಿಕರು, ಕ್ಷಮಿಸಿ, ಇವರ ಬಗ್ಗೆ ಒಂದು ನ್ಯಾಚುರಲ್ ಮ್ಯಾನ್, ಪ್ರಾಕೃತ ಮನುಷ್ಯ, 2:14, 1 ಕೊರಿಂಥಿಯರು 2:14 ಆ ಬಗ್ಗೆ ಯಾಕೋಬನು ಏನು ಹೇಳ್ತಾನೆ? 3:14 ಮತ್ತು 15 ಓದ್ತೀರಾ? ಯಾಕೋಬ 3:14-15. ನೀವು ಅಲ್ಲಿ ನೋಡ್ತೀರಿ 14-15, ಯಾಕೋಬ 3:14-15. ಓಕೆ, ಇಲ್ಲಿ ನೀವು ನೋಡ್ತೀರಿ, ಇವರು ಸಭೆಯಲ್ಲಿ ಇರೋರು. ದೀಸ್ ಆರ್ ಮೆಂಬರ್ಸ್ ಆಫ್ ದ ಚರ್ಚ್. ಈಗ ಎಷ್ಟು ಸಭೆಗಳಲ್ಲಿ ಇದು ಸರ್ವಸಾಮಾನ್ಯ ಜಗಳಾಟ, ಹೊಟ್ಟೆ ಕಿಚ್ಚು, ಭಿನ್ನ ಭೇದ, ಇದೆಲ್ಲ ಬರೀ ನಮ್ಮಲ್ಲಿ ಮಾತ್ರವಲ್ಲ, ಯೂನಿವರ್ಸಲ್. ಓಕೆ, ಇಟ್ ಈಸ್ ಯೂನಿವರ್ಸಲಿ ಪ್ರೆವಲೆಂಟ್. ಈಗ ಜನರಲ್ಲಿ ಅಂತಂದ್ರೆ ಇವರು ಕ್ರಿಸ್ತನನ್ನ ಅರಿಯದವರು, ಕ್ರಿಸ್ತನನ್ನ ನಂಬಿದರೆ ತಮಗೇನೋ ಲಾಭ ಇದೆ ಅಂತ ಬಂದವರು. ಈಗ ನಾನು ಕರ್ನಾಟಕದಾದ್ಯಂತ ಎಲ್ಲರಿಗೂ ಹೇಳ್ತಾ ಇರ್ತೇನೆ, ಒಂದು ಸವಾಲು, ನೀವೆಲ್ಲ ಭಕ್ತಿವಂತರು, ನಿಮ್ಗೆ ಸಬ್ಬತ್ ಏನಂತ ಗೊತ್ತು, ದೇವರು ಏನಂತ ಗೊತ್ತು, ನಾವು ಹೇಗೆ ಇರಬೇಕು ಅಂತ ಗೊತ್ತು, ಅದನ್ನ ನಾವು ಸಂಪೂರ್ಣ ಸಮರ್ಪಣೆಯಿಂದ ನಡೀತೇವೆ. ಆದ್ರೆ ಅನೇಕ ಕಡೆಗಳಲ್ಲಿ, ನಮ್ಮ ಗ್ರಾಮಾಂತರ ಸಭೆಗಳಲ್ಲಿ ಹೀಗಿಲ್ಲ. ನಮ್ಮ ಕೆಲಸಗಾರರನ್ನ ನೋಡ್ತೇವೆ. The other day I was with a group of women who were trainees, and just prior to that few more people, that is Sabbath school teachers who came from all over Karnataka. They were about 30. I preached the same topic to them. You know why? ನಮ್ಗೆಲ್ಲರಿಗೂ ಗೊತ್ತಾಗಬೇಕು, ಯೇಸು ಸ್ವಾಮಿ ಎಲ್ಲಿ ಇದ್ದಾನೆ ಅಲ್ಲಿ ಅನ್ಯೋನ್ಯತೆ ಇದೆ, ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಒಬ್ಬರೊಬ್ಬರ ಭಾರ ಹೊತ್ಕೊಳ್ಳುವಿಕೆ ಇದೆ, ಒಬ್ಬರೊಬ್ಬರನ್ನ ಸಹಿಸುವಿಕೆ ಇದೆ, ಒಬ್ಬರೊಬ್ಬರ ಸುಖಕ್ಕೆ ದುಃಖಕ್ಕೆ ಸ್ಪಂದಿಸೋದಿದೆ, ಒಬ್ಬರೊಬ್ಬರ ಏಳಿಗೆಯನ್ನು ಬಯಸೋದಿದೆ. ನಾವು ಒಬ್ಬರು ಆಧ್ಯಾತ್ಮಿಕವಾಗಿ ಬೆಳೆಯುವಾಗ ನಾವು ಬಹಳ ಸಂತೋಷ ಪಡ್ತೇವೆ.
ಆದ್ರೆ ಕೆಲವರು ಹಾಗಲ್ಲ. ಈಗ ನಾನು ಹೇಳಿದನಲ್ಲ, ಈಗ ಸಬ್ಬತ್ತಿನ ಬಗ್ಗೆ ನಾವು ವಿ ವರ್ ಸ್ಟಡಿಂಗ್ ವೆರಿ ಎಕ್ಸ್ಟೆನ್ಸಿವ್ಲಿ ಅಬೌಟ್ ದ ಸಾಬತ್. ಯು ಸಿ, ಇಟ್ ಈಸ್ ಅ ಸೈನ್ ಬಿಟ್ವೀನ್ ಗಾಡ್ ಅಂಡ್ ಮ್ಯಾನ್. ಈ ಮಾರ್ನಿಂಗ್ ವಾಚ್ ಅಲ್ಲಿ ಆ ಸಬ್ಬತ್ತಿನ ಬಗ್ಗೆ ಓದ್ತಾ ಇದ್ದೇವೆ. ಬಹಳ ಸೊಗಸಾಗಿ ಶ್ರೀಮತಿ ಎಲ್.ಎನ್. ವೈಟಮ್ ಅವರು ಬರೆದಂತ ಲೇಖನಗಳನ್ನ ಒಟ್ಟುಗೂಡಿ ನಮಗೆ ಮಾರ್ನಿಂಗ್ ವಾಚ್ ಅಲ್ಲಿ ಅವರು ಕೊಡ್ತಾ ಇದ್ದಾರೆ. ವರ್ಕರ್ಸ್ ಆರ್ ದೇರ್ ಅಂಡ್ ದೇ ಸೆಂಡ್ ದೇರ್ ಚಿಲ್ಡ್ರನ್ ಟು ಕಾಲೇಜ್ ಅಂಡ್ ಸ್ಕೂಲ್ ಆನ್ ಸಾಬತ್. Pastors are there and workers are there, even leaders. Their spouses work on Sabbath. ಸಬ್ಬತ್ತಿನಿಂದ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಂಥವರು ಈಗ ಜನರಿಗೆ ಹೇಗೆ ಪವಿತ್ರತೆಯನ್ನ ಕಲಿಸಿ ಕೊನೆಯ ಕಾಲದಲ್ಲಿ ನಾವು ದೇವರ ಮಕ್ಕಳಾಗಿ ಇದ್ದು ಜಗತ್ತಿಗೆ ಸಾರಿ ಹೇಳ್ಬೇಕು ಮೂರು ದೂತರ ಸಂದೇಶವನ್ನ ಅಂತ ತಿಳ್ಕೊಳ್ತಾರೆ. ಜಸ್ಟ್ ಥಿಂಕ್ ಅ ಲಿಟಲ್. ಸೊ ಇವತ್ತು ನಾವು ಈಗ ಕೆಲವು ದಿನಗಳಿಂದ ಯಾಕೆ ನಿಮ್ ಜೊತೆಗೆ ಇದನ್ನ ಮಾತಾಡ್ತೇನೆ ಅಂದ್ರೆ, unless you are really committed to the truth that we have, we cannot speak this truth to people around. We cannot bring this into a kind of God's manifestation. ನಾವು ದೇವರ ಕೈಯಲ್ಲಿ ಸಾಧನಗಳಾಗಿ ಸಾಕ್ಷಿಗಳಾಗಿರ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಬೇಕು ಅಂತ ಇಲ್ಲಿ ನಾವು ನೋಡ್ತೇವೆ. So the natural man has absolute by no relationship with the Holy Spirit, rarely inquires about God. So ಇವರು ಏನು ಮಾಡ್ತಾರೆ ಸಭೆಯಲ್ಲಿ ಅಂತಂದ್ರೆ, ದೇವರ ಹೆಸರು ಹೇಳ್ಕೊಂಡು ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೆ ಬೋಧನೆಗಳನ್ನು ಮಾಡ್ತಾರೆ, ಒಳ್ಳೆ ಆರ್ಗನೈಸ್ ಮಾಡ್ತಾರೆ, ಚೆನ್ನಾಗಿ ಕಾಣ್ತಾರೆ, ನಾವು ಅವರು ಭಕ್ತರು ಅಂತ ನೆನೆಸ್ಕೊಳ್ತೇವೆ. ಆದ್ರೆ ಅವರಿಗೆ ಅವರ ಬದುಕು ಬೇರೆಯಾಗಿದೆ. ಯಸ್ಮಾ. ಈಗ ಎರಡನೇದು ಸ್ಪಿರಿಚುವಲ್ ಮ್ಯಾನ್. ಐ ವಾಂಟ್ ಯು ಟು ರಿಯಲಿ ಮ್ಯಾಗ್ನಿಫೈ ದಟ್. ಓಕೆ, ಯು ವಿಲ್ ರೀಡ್ ದೇರ್ ಆಲ್ಸೋ. ಓಕೆ, ಅ ಲಿಟಲ್ ಬಿಟ್. ಓಕೆ, ಈಗ ನಾವು, I believe all of us are in this group. The Holy Spirit is our guide. He is our power. He is our strength. He is our wisdom. He is our knowledge. He is our light. He is everything to us. So that is a good news. So you read about the power of Holy Spirit manifestation in John chapter 14, John chapter 15 and John chapter 16. In other places also you will see life about the Holy Spirit, because ಯೇಸು ಸ್ವಾಮಿಯ ಶಿಷ್ಯರು ಪವಿತ್ರಾತ್ಮ ಭರಿತರಾಗಿ 12 ಜನ ಇಬ್ಬಿಬ್ಬರಾಗಿ ಹೋಗಿ ಸುವಾರ್ತೆ ಸಾರಿದ್ರು. ಎಲ್ಲಿ? ಇಸ್ರಾಯೇಲ್ ದೇಶದಲ್ಲಿ. ಇನ್ನೊಂದ್ಸಾರಿ 70 ಜನರು ಹೋಗಿ ಸಾರಿದ್ರು. ಅವರು ದೇವರನ್ನ ಬಿಡಿಸಿದ್ರು, ಕುರುಡರಿಗೆ ಕಣ್ಣು ಕೊಟ್ರು, ಕುಂಟರಿಗೆ ಕಾಲು ಕೊಟ್ರು, ಸತ್ತವರನ್ನು ಎಬ್ಸಿರ್ಬಹುದು. ಬಟ್ ಅವರು ಪುನಃ ಅಲ್ಲಿ ಹೋಗಿ ಬಂದ ಮೇಲೆ ಕೆಲವು ಸಾರಿ ಅವರು ತಮ್ಮನ್ನೇ ತಾವು ಪವಿತ್ರಾತ್ಮನಿಗೆ ಒಪ್ಪಿಸಿ ಕೊಡ್ಲಿಲ್ಲ. ನೀವು ನೋಡ್ತೀರಿ, ದಿಸ್ ಇಸ್ ಎ ಪ್ಯಾರಡಾಕ್ಸ್. ಪವಿತ್ರಾತ್ಮ ಯಾವಾಗ ನಮ್ಮಲ್ಲಿ ಇರ್ತಾರೆ ಆಗ ನಾವು ಅದ್ಭುತ ಕೆಲಸಗಳನ್ನ ಮಾಡ್ತೇವೆ. ಈಗ ಪವಿತ್ರಾತ್ಮ ನಮ್ಮಲ್ಲಿ ಇರೋದಿಲ್ಲ, ನಾವು ಅವನ ಮಕ್ಕಳಾಗಿ ಇರ್ಲಿಕ್ಕೆ ಆಗೋದಿಲ್ಲ. You may be a good person. You may be living with, according to you, according to me, that we are living with God. ದೇವರ ಆಜ್ಞೆಗಳನ್ನು ಕೂಡ ಕೈಕೊಂಡು ನಡಿಬಹುದು, ಬಟ್ ಅವುಗಳ ಭಾವ ಇರೋದಿಲ್ಲ. You will not have the spirit of the commandment, that is love. You will wonder why I am telling. See, it is recorded in several texts, Matthew chapter 19, Luke chapter 19 also. Rich man. ಆ ಶ್ರೀಮಂತ ಯವನಸ್ಥ ಮನುಷ್ಯ ಸ್ವಾಮಿ ಬಳಿಗೆ ಬಂದು ಏನ್ ಹೇಳ್ತಾನೆ, ಒಳ್ಳೆಯ ಗುರುವೇ, ನಾನು ಪರಲೋಕ ರಾಜ್ಯಕ್ಕೆ ಸೇರ್ಬೇಕು, ನಾನು ಏನ್ ಮಾಡ್ಬೇಕು ಹೇಳು ಅಂತ ಹೇಳ್ತಾನೆ. ಸ್ವಾಮಿ ಏನ್ ಹೇಳ್ತಾರೆ ಅವನಿಗೆ, ನೀನೇನ್ ಮಾಡ್ಬೇಕು, ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು ಅಂತ ಹೇಳ್ತಾನೆ. ಅವನೇನ್ ಹೇಳ್ತಾನೆ, ನಾನು ಚಿಕ್ಕವನಿರುವಾಗಿಂದ ಇವುಗಳನ್ನ ರೂಢಿ ಮಾಡ್ಕೊಂಡು ಬಂದಿದ್ದೇನೆ ಸ್ವಾಮಿ, ಏನು ಹೊಸದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸ್ವಾಮಿ, ಒಂದ್ ಕಡಿಮೆ ಆಗಿದೆ ನಿನಗೆ ಅಂತ. ಏನ್ ಕಡಿಮೆ ಆಗಿದೆ? ನೀನು ಹೋಗು, ಎಲ್ಲ ಮಾರು, ಆಮೇಲೆ ನಾನು ಹಿಂಬಾಲಿಸು, ಅಂದ್ರೆ ನೀನ್ ಪರಲೋಕ ರಾಜ್ಯಕ್ಕೆ ಬರ್ತೀಯ ಅಂತ ಹೇಳ್ತಾನೆ. ಆಗ ಅವನೇನ್ ಮಾಡ್ತಾನೆ, ಏನ್ ಮಾಡ್ತಾನೆ?
ಬಿಟ್ಟು ಹೋಗ್ಬಿಡ್ತಾನೆ ನೋಡು. ಪರಲೋಕ ರಾಜ್ಯ ಬೇಡ ಅವನಿಗೇನ್ ಬೇಕು? ಈ ಲೋಕದ ಶ್ರೀಮಂತಿಕೆ ಬೇಕು, ಈ ಲೋಕದಲ್ಲಿ ದೊಡ್ಡತನ ಬೇಕು, ಈ ಲೋಕದಲ್ಲಿ ಅಧಿಕಾರ ಬೇಕು, ಏನೋ ಬೇಕು ಅವನಿಗೆ. ಸಿ, ಇದು ನೀವು ನೋಡ್ತೀರಿ, ದಿಸ್ ಇಸ್ ರಿಯಲಿ ಅ ಪ್ಯಾರಡಾಕ್ಸ್. ಇದು ಮಾರ್ಮಿಕ. ಸೊ ಇದು ನನ್ನ ಮಾತಲ್ಲಿ ಇದು ದೇವರ ವಾಕ್ಯನ ಏನ್ ಹೇಳ್ತದೆ? ಹಿ ಡಿಡ್ ನಾಟ್ ಹ್ಯಾವ್ ದ ಪವರ್ ಆಫ್ ಸ್ಪಿರಿಟ್ ಟು ಕೀಪ್ ದ ಕಮಾಂಡ್ಮೆಂಟ್ಸ್. ಅವನಿಗೆ ಭಾವ ಇರಲಿಲ್ಲ, ದೇವರ ಮೇಲೆ ಪ್ರೀತಿ ಇರಲಿಲ್ಲ, ದೇವರ ಮೇಲೆ ಜನರ ಮೇಲೆ ಪ್ರೀತಿ ಇರಲಿಲ್ಲ ಅವನಿಗೆ. ಅವನು ತನ್ನನ್ನು ತಾನು ಪ್ರೀತಿಸಿಕೊಂಡ. ಹೇಗೋ ದೇವರು ಅವನನ್ನ ಶ್ರೀಮಂತ ಮಾಡಿದ್ರು, ಆದ್ರೆ ಆ ಶ್ರೀಮಂತಿಕೆ ದೇವರಿಂದ ಅನ್ನುವಂಥದ್ದು ಅವನಲ್ಲಿ ಮೂಡಲಿಲ್ಲ. ಎಂಥ ವಿಮರ್ಶಾತ್ಮಕ ಒಂದು ವಿಷಯ, ಚಿಂತಾಜನಕ ವಿಷಯ. ಅವನು ದೇವರಲ್ಲಿ ಹೋದ. ಇವತ್ತು ಬಹಳಷ್ಟು ಜನರು ಈಗ ಇರಬಹುದು ಅಂತ ನಾವು ನೋಡ್ತೇವೆ. ದ ಸ್ಪಿರಿಚುವಲ್ ಪರ್ಸನ್ ಈಸ್ ಅ ಟ್ರೂ ಕ್ರಿಶ್ಚಿಯನ್. ಹಿ ಈಸ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಜೀಸಸ್ ಈಸ್ ಇನ್ ದ ಸೆಂಟರ್ ಆಫ್ ಹಿಸ್ ಲೈಫ್. ಸೊ ಯೇಸು ಸ್ವಾಮಿ ನಮ್ಮ ಬದುಕಿನ ಕೇಂದ್ರ ವ್ಯಕ್ತಿಯಾಗಿರ್ಬೋದು. ಇಲ್ಲಿ ನೋಡ್ತೀವಿ, ಹಿಸ್ ಲೈಫ್ ಇಸ್ ಮಾರ್ಕ್ಡ್ ವಿತ್ ಡೈಲಿ ಸರೆಂಡರ್ ಟು ಜೀಸಸ್. ಪ್ರತಿದಿನ ಆ ವ್ಯಕ್ತಿ ತನ್ನನ್ನೇ ತಾನು ದೇವರಿಗೆ ಒಪ್ಪಿಸಿಕೊಡ್ತಾನೆ. ಯಾರು ದೈವಿಕ ವ್ಯಕ್ತಿ, ಪವಿತ್ರಾತ್ಮನಿಂದ ನಡೆಸಲ್ಪಡವನು ಪ್ರತಿದಿನ ಬೆಳಿಗ್ಗೆ ತನ್ನನ್ನು ಅರ್ಪಿಸಿಕೊಡ್ತಾನೆ. ಪ್ರತಿದಿನ ಸಾಯಂಕಾಲ ಏನಾಗ್ತಾನೆ ಅಂತೀರಿ? ಅವನ ಪಾಲಿಗೆ ಸತ್ತು ಹೋಗ್ತಾನೆ. ಹಿ ಡೈಸ್ ಟು ಹಿಮ್ಸೆಲ್ಫ್. ನಾನು ಕ್ರಿಸ್ತನ ಪಾಲಿಗೆ ಬರುತ್ತೇನೆ, ನನ್ನ ಪಾಲಿಗೆ ಸಾಯ್ತೇನೆ ಅಂತ ಹೇಳ್ತಾನೆ. ದೇವರಲ್ಲಿ ಕ್ಷಮಾಪಣೆಯನ್ನ ಕೇಳಿಕೊಂಡು ಅವನು ತಮ್ಮನ್ನ ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಡ್ತಾನೆ. ಆತನು ಪ್ರಾರ್ಥನೆಯಲ್ಲಿ ತೊಡಗ್ತಾನೆ, ಆತನು ದೇವರ ವಾಕ್ಯಗಳನ್ನು ಓದ್ತಾನೆ, ಮನೆಯಲ್ಲಿ ವೈಯಕ್ತಿಕವಾಗಿ ಧ್ಯಾನ ಮಾಡ್ತಾನೆ, ಕೌಟುಂಬಿಕವಾಗಿ ಧ್ಯಾನ ಮಾಡ್ತಾನೆ, ಸಭೆಗೆ ತಪ್ಪದೆ ಬರ್ತಾನೆ, ಸಭೆಯ ಕರ್ತವ್ಯಗಳನ್ನು ಪಾಲಿಸ್ತಾನೆ, ಒಬ್ಬರನ್ನೊಬ್ಬರು ಗೌರವಿಸ್ತಾರೆ, ಅಧಿಕಾರಿಗಳನ್ನು ಸನ್ಮಾನಿಸ್ತಾರೆ, ಪಾಲಕರ ಬೋಧಕರ ನಿರ್ದೇಶನದಲ್ಲಿ ಮಾರ್ಗ ನಡೀತಾರೆ. ಸ್ಪಿರಿಚುವಲ್ ಮ್ಯಾನ್. ಇನ್ ದಿ ಲವೋಡೇಷಿಯನ್ ಮೆಸೇಜ್ ಹಿ ಈಸ್ ಕಾಲ್ಡ್ ದ ಹಾಟ್. ಈಗ ಪ್ರಕಟಣೆ 3ನೇ ಅಧ್ಯಾಯ ಆ ಕೊನೆಯ ವಚನಗಳಲ್ಲಿ ನೀವೇನ್ ನೋಡ್ತೀರಿ? 15ರಿಂದ 21ರಲ್ಲಿ, ನೀನು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ ಅಂತ. ಬೆಚ್ಚಗಾಗಿದ್ರೆ ನೀನು ಇರ್ತಿದ್ದೆ, ತಣ್ಣಗಾಗಿದ್ರೆ ಒಂಥರ ಇರ್ತದೆ. ಬೆಚ್ಚಗಿರೋನು ಅಂತಂದ್ರೆ ಹೈಲಿ ಸ್ಪಿರಿಚುವಲ್ ಪರ್ಸನ್. ಓಕೆ. 3, ಇನ್ ದ ಪ್ಯಾರಬಲ್ ಅಬೌಟ್ ದ 10 ವರ್ಜಿನ್ಸ್ ಹಿ ಇಸ್ ಕಾಲ್ಡ್ ವೈಸ್ ಪರ್ಸನ್. ಈಗ ನೀವು ಬುದ್ಧಿವಂತರು. ಸೊ ದೇವರ ಮನುಷ್ಯ ಬುದ್ಧಿವಂತ. ಈಗ ಎಲ್ಲಿ ಇದೆ ಅಂತೀರಾ ಬುದ್ಧಿವಂತರು ಅನ್ನುವಂತ ದೃಷ್ಟಾಂತ ಸತ್ಯವೇದಲ್ಲಿ? ಹೂ ಇಸ್ ವೈಸ್ ಮ್ಯಾನ್? ಯಾವುದ್ರ ಮೇಲೆ ಮನೆ ಕಟ್ಕೊಂಡು ಅವನು ವೈಸ್ ಮ್ಯಾನ್? ದ ವೈಸ್ ಮ್ಯಾನ್ ಬಿಲ್ಟ್ ಈಸ್ ಹೌಸ್ ಅಪ್ ಆನ್ ದ ರಾಕ್. ರಾಕ್ ಯಾರು? ಯೇಸು ಸ್ವಾಮಿ. ಸೊ ಸ್ಪಿರಿಚುವಲ್ ಮನುಷ್ಯ ಬಂಡೆ ಮೇಲೆ ಮನೆ ಕಟ್ಕೊಳ್ತಾನಂದ್ರೆ ಅವನ ತತ್ವಗಳು ಯೇಸು ಸ್ವಾಮಿಯ ತತ್ವಗಳು. ಏನೇನಂತೀರಿ? ಅವನಿಗೆ ಎಲ್ಲಾ ತರದ ಶೋಧನೆಗಳು ಬರ್ತದೆ. ಮಳೆ, ಗಾಳಿ, ಗುಡುಗು, ಮಿಂಚು, ನೆರೆಹಾವಳಿ, ಭೂಕಂಪ, ಸುನಾಮಿ ಎಲ್ಲ ಬರ್ತದೆ ಅಂತ ಇಟ್ಕೊಳ್ಳಿ. ಯಾವುದು ಅವನನ್ನ ಹಾಳು ಮಾಡೋದಿಲ್ಲ, ಯಾವುದು ಅವನನ್ನ ಅಲ್ಲಾಡಿಸೋದಿಲ್ಲ. ಅವನು ಸ್ಥಿರವಾಗಿರ್ತಾನೆ. ಸಿಗ ಅವನು ಬುದ್ಧಿವಂತ ಮನುಷ್ಯ. ನೀವು ನೋಡ್ತೀವಿ, ಆನಂತರ ಎಣ್ಣೆ ಇಟ್ಕೊಂಡ ಆ 10 ಜನ ಕನ್ಯೆಯರಲ್ಲಿ 5 ಜನ ಕನ್ಯೆಯರು ಎಣ್ಣೆ ಇತ್ತು ಅವರಿಗೆ. ಮೊದಲಿಂಗ ಬಂದಾಗ ಏನ್ ಮಾಡಿದ್ರು? ಅವರು ದೀಪ ಹಚ್ಚಿದ್ರು, ಅವ್ರ ಎಣ್ಣೆ ಉರಿತಾ ಇತ್ತು. ಉಳಿದವರು ದೀಪ ಹಚ್ಚಿದ್ರು, ಅವ್ರ ದೀಪ ಆರೋಯ್ತು. ಯಾಕೆ? ಅಲ್ಲಿ ಎಣ್ಣೆ ಇರಲಿಲ್ಲ. ಸೊ ಬುದ್ಧಿವಂತರಿಗೆ ಎಣ್ಣೆ ಇದೆ. ಎಣ್ಣೆ ಯಾರು? ಪವಿತ್ರ ಆತ್ಮ ಅಂತ ನಾವು ನೋಡ್ತೇವೆ. ಸೊ ಕಠಿಣ ಪರಿಸ್ಥಿತಿಗಳಲ್ಲಿ ನಮ್ಮನ್ನ ನಡೆಸುವಂತವನು ಯಾರಂತೀರಿ? ಯೇಸು ಸ್ವಾಮಿ, ಪವಿತ್ರ ಆತ್ಮ. ಸೊ ಪವಿತ್ರ ಆತ್ಮ ನಮ್ಮಲ್ಲಿ ಇರಬೇಕು. ಹಿ ಎಕ್ಸ್ಪೀರಿಯನ್ಸಸ್ ಲೈಫ್ ಮೋರ್ ಅಬಂಡೆಂಟ್ಲಿ. ಯೋಹಾನ 10:10, ನಾನು ಬಂದೆನು ಅವರಲ್ಲಿ ಜೀವ ಸಮೃದ್ಧಿಯಾಗಿರ್ಬೇಕು ಅಂತ ಬಂದೆ. ಲೈಫ್ ಅಬಂಡೆಂಟ್ ಇನ್ ಲೈಫ್. ಐ ಕೇಮ್ ಸೊ ದಟ್ ಯು ವಿಲ್ ಲಿವ್ ಅ ಲೈಫ್ ದಟ್ ಈಸ್ ಅಬಂಡೆಂಟ್ ಅಂತ ನಾವು ನೋಡ್ತೇವೆ. ಯೋಹಾನ 10:10. He is filled with all the fullness of God. ದೇವರ ಆತ್ಮ ಅವರಲ್ಲಿ ಸಂಪೂರ್ಣವಾಗಿದ್ದು ಅವರಿಗೆ ದೇವರು ಕೊಟ್ಟಂತ ತಲಾಂತಗಳು ಗೊತ್ತು. ಆ ತಲಾಂತಗಳನ್ನ ಅವರು ದೇವರಿಗಾಗಿ ಉಪಯೋಗಿಸ್ತಾರೆ. ಆಮೇಲೆ ಕೊನೆಯದಾಗಿ ನೀವು ನೋಡ್ತೀರಿ, he is a witness to the 3 angels message. 3 ದೂತರ ಸಂದೇಶ ಏನು ನೀವು ತಿಳ್ಕೊಳ್ತೀರಿ? 3 ದೂತರ ಸಂದೇಶ, ನಾವು ಕೊನೆಯ ಕಾಲದಲ್ಲಿ ದೇವರನ್ನೇ ಆರಾಧಿಸಬೇಕು. ಆ ದೇವರು ಯಾರು? ಸೃಷ್ಟಿಕರ್ತ ದೇವರು. ಯಾವತ್ತು ಆರಾಧನೆ ಮಾಡಬೇಕು? ಅವನು ಹೇಳಿದ ದಿನ ಸಬ್ಬತ್ ದಿನ. ಏನೇನೋಣ
ನೋಡಿ, ನಾವು ಆರಾಧನೆ ಮಾಡ್ತಾ ಇದ್ದೀವಿ, ಎಷ್ಟು ಸಂತೋಷ. ಅದಕ್ಕೆ ನಾವು ದೈವಿಕ ಜನರು, ದೇವರ ಮಕ್ಕಳು, ಪವಿತ್ರರು. ಆತನು ನಮ್ಮ ಜೊತೆಗಿದ್ದಾನೆ. ಇವತ್ತು ನಮ್ಮ ಆರಾಧನೆಯನ್ನು ಅವನು ಸ್ವೀಕರಿಸ್ತಾ ಇದ್ದಾನೆ. ಅವನೇ ನಿಮಗೆ ಮಾತಾಡ್ತಾ ಇದೆ. ಇದು ಮೊದಲನೇ ದೂತರ ಸಂದೇಶ. ಯಾಕೆ ನಾವು ಆರಾಧಿಸಬೇಕು? ಬೇರೆ ಆರಾಧಿಸಬೇಕು, ಅವರ ವಿಗ್ರಹ ಆರಾಧನೆಯನ್ನ ಬಿಡಬೇಕು, ಅವ್ರ ತತ್ವಗಳನ್ನ ಬಿಡಬೇಕು. ಸಬ್ಬ ಶಾಲೆಯಲ್ಲಿ ಕಲ್ತೀವಿ, ದೇ ಬಿಲಾಂಗ್ ಟು ಡಿಫರೆಂಟ್ ನೇಷನ್ಸ್. ಅವರು ತಮ್ಮದೇ ಆದಂತ ಬದುಕಿನ ತತ್ವಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರದೇ ಆದಂತ ಸಂವಿಧಾನಗಳನ್ನ ಮಾಡ್ಕೊಂಡಿದ್ದಾರೆ. ದೇ ಹ್ಯಾವ್ ದೇರ್ ಓನ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಲೈಫ್, ದೇರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿತೌಟ್ ಕ್ರೈಸ್ಟ್. ಯೇಸು ಸ್ವಾಮಿ ಸ್ವಲ್ಪ ಅಲ್ಲಲ್ಲೇ ಕಂಡು ಬರ್ಬೋದು, ಆದ್ರೆ ದೇವರ ಆತ್ಮ ಅವರಲ್ಲಿ ಇಲ್ಲ. ನೀವು ಅವರಿಂದ ಹೊರಗಡೆ ಬನ್ನಿ. ದಟ್ ಈಸ್ ಸೆಕೆಂಡ್ ಏಂಜಲ್ಸ್ ಮೆಸೇಜ್. ಮೂರನೇದು, ದೇವರ ಮುದ್ರೆಯನ್ನ ನೀವು ಹೊಂದಿದ್ದೀರಿ. ಸಬ್ಬತ್ತು ದೇವರ ಮುದ್ರೆ. ಸೊ ದೇವರ ಆತ್ಮ ನಿಮ್ಮಲ್ಲಿ ಇರೋದ್ರಿಂದ ಪವಿತ್ರಾತ್ಮ ನಮ್ಗೆ ಹೇಳ್ತಾನೆ, ನೀವು ಸೃಷ್ಟಿಕರ್ತನಾದಂತ ದೇವರ ಮಕ್ಕಳು ಅಂತ. ದೇವರು ನಮ್ಮನ್ನು ಗುರುತು ಹಿಡಿತಾನೆ. ಇಲ್ಲಿ ಇದ್ದಾರೆ ನನ್ನ ಮಕ್ಕಳು, ನನ್ನ ಮಾತಿನಂತೆ ಅವರು ನಡೀತಾ ಇದ್ದಾರೆ, ಅವರನ್ನ ನಾನು ಕರ್ಕೊಂಡು ಹೋಗ್ತೀನಿ, ಬೇಗ ಬಂದು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ವಿ ಬಿಲಾಂಗ್ ಟು ದಟ್ ಗ್ರೂಪ್. ನೆಕ್ಸ್ಟ್ ಒನ್, ಮೂರನೇದಾಗಿ ದ ಕಾರ್ನಲ್ ಚರ್ಚ್ ಮೆಂಬರ್. ಫಸ್ಟ್ ಕೊರಿಂಥಿಯನ್ಸ್ 3:1-4. ನೀವು ಓದ್ತೀರಾ? ತಮಿಳಲ್ಲಿ ಓದಿದ್ರು ಒಳ್ಳೇದು. 3:1-4. மேலும் சகோதரரே, நான் உங்களை ஆவிக்குரியவர்கள் என்று எண்ணி உங்களுடனே பேசக்கூடாமல் மாம்சத்துக்குரியவர்கள் என்றும் கிறிஸ்துவுக்குள் குழந்தைகள் என்றும் எண்ணி பேச வேண்டியதாயிற்று. நீங்கள் பலனில்லாதவர்களானதால் உங்களுக்கு போஜனம் கொடாமல் பாலை குடித்துக் கொடுத்தேன். இன்னமும் நீங்கள் மாம்சத்துக்குரியவர்களாய் இருக்கிறபடியால் இப்பொழுதும் உங்களுக்கு பலன் இல்லை. பொறாமையும் வாக்குவாதமும் வேதங்களும் உங்களுக்கு இருக்கிறபடியால் நீங்கள் மாம்சத்துக்குரியவர்களாய் இருந்து மனுஷ மார்க்கமாய் நடப்பீர்கள் அல்லவா? ஒருவன் நான் பவுலை சேர்ந்தவன் என்றும் வேறொருவன் நான் அப்போலோவை சேர்ந்தவன் என்றும் சொல்லுகிறபடியால் நீங்கள் மாம்சத்திற்குரியவர்கள் அல்லவா? ಓಕೆ, ಸ್ವಾಮಿ ಸಭೆಯಲ್ಲಿ ಇರ್ತಕ್ಕಂಥ ಈ ಜನರನ್ನ ಪ್ರಾಪಂಚಿಕರನ್ನಾಗಿ ಕರೀತಾನೆ. ಕಾರ್ನಲ್ ಪೀಪಲ್ ಅಂತ ಇಂಗ್ಲಿಷ್ ನಲ್ಲಿದೆ. ಕಾರ್ನಲ್, ಪ್ರಾಪಂಚಿಕರು, ಲೋಕದವರು. ಇವರು ಸಭೆಯಲ್ಲಿ ಇದ್ದಾರೆ, ಯೇಸು ಸ್ವಾಮಿ ಹೆಸರನ್ನೇ ಎತ್ಕೊಳ್ತಾರೆ. ಆದ್ರೆ ಇವರು ದೇ ಆರ್ ನಾಟ್ ಒನ್ ಇನ್ ದೇರ್ ಇನ್ನರ್ ಮೋಸ್ಟ್ ಸೋಲ್. ಇದು ಬಹಳ ಚಿಂತಾಜನಕ. ಇಟ್ ಮೇಕ್ಸ್ ಅಸ್ ಫೀಲ್ ರಿಯಲಿ ಬ್ಯಾಡ್. ನಾನು ಇದ್ರ ಬಗ್ಗೆ ಓದುವಾಗಲೂ ಬಹಳ ನೊಂದ್ಕೊಂಡೆ. ಯಾಕಂತಂದ್ರೆ ಯಾವಾಗಲೂ ನನ್ನಲ್ಲಿ ಇದು ಪ್ರಶ್ನೆ ಇತ್ತು. ಈ ಸಂದೇಶವನ್ನ ನಾನು ಪವಿತ್ರಾತ್ಮ ಪ್ರೇರಿತನಾಗಿ ಮಾಡಿದ್ದೇ ಈ ಕಾರಣದಿಂದ. ಯಾಕಂತಂದ್ರೆ ಯಾಕೆ ಇಂಥವ್ರು ಇದ್ದಾರೆ ಸಭೆಯಲ್ಲಿ? ಯಾಕಿದ್ದಾರೆ? ಯಾಕೆ ಇರಬೇಕು ಇವರು? ಸಭೆ ಅಂದ್ರೆ ದೇವರ ಸಭೆ. ಇಂಥ ಜನರು ಯಾಕೆ ಇರಬೇಕು ಅನ್ನುವಂಥ ಪ್ರಶ್ನೆಗೆ ಈ ವಾಕ್ಯಗಳು ನಮಗೆ ಉತ್ತರ ಕೊಡ್ತದೆ. ಇವರು ಕ್ರಿಸ್ತನ ಹೆಸರಿನಲ್ಲಿ ಸಭೆಗೆ ಬರ್ತಾರೆ, ಆದ್ರೆ ಹೊರಗಡೆಯಿಂದ ಇಲ್ಲಿ ಬಂದ್ರೂ ಹೊರಗಿನ ಲೋಕ ಇವರನ್ನ ಬಿಟ್ಟು ಹೋಗಿರೋದಿಲ್ಲ. ಸೊ ಇಗೋ ಒಬ್ಬನು ಕ್ರಿಸ್ತನಲ್ಲಿ ಇದ್ದರೆ ಆತನು ನೂತನ ಸೃಷ್ಟಿಯಾದನು ಅಂತ 1 ಕೊರಿಂಥ 5:17 ನಾವು ಓದ್ತೇವೆ. ಇವರು ನೂತನ ಸೃಷ್ಟಿ ಅಲ್ಲ. ಇವರಿಗೆ ನೂತನ ಸೃಷ್ಟಿಯೂ ಅರ್ಧ ಇದೆ, ಹಳೆಯ ಸೃಷ್ಟಿಯೂ ಅರ್ಧ ಇದೆ. ಹೀಗಾಗಿ ಕ್ರಿಸ್ತನನ್ನ ಸರಿಯಾಗಿ ಇವರು ಪ್ರತಿನಿಧಿಸಲಲ್ಲರು. ಹೀಗೇನೆ ಕಾನ್ಸ್ಟಂಟೈನ್ ಕ್ರಿಸ್ತ ಶಕ 323 ಅವರ ತಾಯಿ ಮೇರಿ ಅಂತ ತನ್ನ ಹೆಸರನ್ನ ಇಟ್ಕೊಂಡಿದ್ರು, ಕಾನ್ಸ್ಟಂಟೈನ್. ಇವನೊಬ್ಬ ಹೀದನ್ ಅರಸ, ರೋಮನ್ ಅರಸ. ಅವನು ಕ್ರಿಶ್ಚಿಯನ್ ಆದ, ಆಜ್ಞೆಗಳನ್ನ ಸ್ವೀಕಾರ ಮಾಡಿದ. ಆದ್ರೆ ಸಂಪೂರ್ಣವಾಗಿ ಅವನೇನ್ ಮಾಡಲಿಲ್ಲ, ದೇವರನ್ನ ಅನುಸರಿಸಿ ನಡೀಲಿಲ್ಲ ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಸೊ ಏನ್ ಮಾಡೋಣ? ಎಸ್ ಮಾ. ನೆಕ್ಸ್ಟ್, ದ ಕಾರ್ನಲ್ ಚರ್ಚ್ ಮೆಂಬರ್. ಈಗ ಇವರ ಗುಣಗಳು ಯಾವುವು ಸ್ವಲ್ಪ ನೀವು ನೋಡ್ಕೊಳ್ಳಿ. ಯು ಕ್ಯಾನ್ ಎನ್ಲಾರ್ಜ್ ಇಟ್ ಲಿಟಲ್ ಮೋರ್. ಎಸ್, ಓಕೆ. ಈತನು ನೋ. ಓಕೆ, ಓಕೆ. little more to the left. Okay, 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 thank you. ಈ ಪ್ರಾಪಂಚಿಕ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಸ್ವಂತ ಶಕ್ತಿಯಿಂದ ಅವರು ಜೀವಿಸ್ತಾರೆ. ಸ್ವಂತ ಶಕ್ತಿಯಿಂದ ಅವರು ಜೀವಿಸ್ತಾರೆ. ಅವ್ರಿಗೆ ಜಗತ್ತು ಬೇಕು, ಅವ್ರಿಗೆ ದೈವಿಕತೆಯೂ ಬೇಕು. ಅವರು ಭಕ್ತಿಯ ವೇಷವಿದ್ದು ಭಕ್ತಿಯ ಬಲ ಬೇಡವೆಂತಾರೆ ಕೊನೆಯ ಕಾಲದಲ್ಲಿ ಅಂತ ಯಾರು ಬರೀತಾರೆ ಅಂತೀರಾ?
ತಿಮೋತಿಯನಿಗೆ ಪೌಲನು ಬರೆದ ಪತ್ರಿಕೆ, ಐ ಥಿಂಕ್ ಸೆಕೆಂಡ್ ತಿಮೋತಿ, ಎಸ್, 2 ತಿಮೋತಿ 3:1-5. ಇದರಲ್ಲಿ ನೀವು ನೋಡ್ತೀರಿ ಈ ಪ್ರಾಪಂಚಿಕರು ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು. ಇವರೆಲ್ಲ ಹೇಗಿದ್ದಾರೆ? ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿದ್ದಾರೆ. ಬಲ ಬೇಡ ಅಂತಂದ್ರೇನು? ದೇವರು ಅವರು ಶುದ್ಧರಾಗಿ ಇರಬೇಕು, ಸಂಪೂರ್ತಿ ಜಗತ್ತನ್ನ ತ್ಯಜಿಸಬೇಕಂತ ಇದ್ರು ಇವರು ತ್ಯಜಿಸುವುದಿಲ್ಲ. ಪವಿತ್ರಾತ್ಮ ಅವರಿಗೆ ಸಂಪೂರ್ಣವಾಗಿಲ್ಲ, ಅರ್ಧಂಬರ್ಧ. ಯಾವಾಗ ಬೇಕು ಆಗ ದೇವ್ರಿಗೆ ಅರ್ಪಿಸ್ಕೊಡ್ತಾರೆ, ದೇವ್ರನ್ನ ಬಿಡ್ತಾರೆ, ಮತ್ತೆ ಲೋಕದವರಾಗಿರ್ತಾರೆ. ದೇ ಲಿವ್ ಅ ಬ್ಲಾಟೆಂಟ್ ಸಿನ್. ಅವರು ಪಾಪಮಯ ಜೀವಿತದಲ್ಲಿ ಇರ್ತಾರೆ. ಅವರವರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರ್ತದೆ. ಅವರಿಗೆ ಸತ್ಯವೇದ ಜ್ಞಾನ ಇದೆ, ಬಟ್ ನಾಟ್ ಸ್ಪಿರಿಚುವಲಿ ಗ್ರೋನ್. ಈ ಸತ್ಯವೇದ ಜ್ಞಾನ ಅವರನ್ನ ಆಧ್ಯಾತ್ಮಿಕ ವ್ಯಕ್ತಿಗಳನ್ನಾಗಿ ಮಾಡೋದಿಲ್ಲ. ಅಂದ್ರೆ ಪವಿತ್ರ ಸಂಬಂಧಗಳು ಅವರಲ್ಲಿ ಇರೋದಿಲ್ಲ. ದೇ ಹ್ಯಾವ್ ಕಂಡೀಷನಲ್ ಲವ್. ಕಂಡೀಷನಲ್ ಲವ್ ಅಂದ್ರೆ ಏನಂತೆ? ಈಗ ನೀವೇನಾದ್ರೂ ಒಳ್ಳೇದು ಮಾಡಿದ್ರೆ ನಿಮ್ಮನ್ನ ಪ್ರೀತಿ ಮಾಡ್ತೇನೆ, ನೀವು ಒಳ್ಳೇದನ್ನ ನನಗೆ ಮಾಡಲಿಲ್ಲ ಅಂತಂದ್ರೆ, ಒಳ್ಳೇದೇ ಅವ್ರು ಮಾಡ್ತಾ ಇರ್ಬೋದು, ಆದ್ರೆ ನಮ್ಮ ರೀತಿ ಒಳ್ಳೇದಲ್ಲ ಅಂತಂದ್ರೆ ಏನ್ ಮಾಡಲ್ಲ, ನಿಮ್ ಜೊತೆಗೆ ಸರಿಯಾಗಿರಲ್ಲ. ವೈರತ್ವ, ದ್ವೇಷ, ಹೇಟ್ರೆಡ್, ಎನಿಮಿಟಿ, ಹೊಟ್ಟೆ ಕಿಚ್ಚು, ಏನೇನು ಅಂತೀರಿ ಅವೆಲ್ಲವುಗಳು ಅವರಲ್ಲಿ ಇರ್ತದೆ ಅಂತ ನೋಡ್ತೇವೆ. ಅವರು ಬೆಳೆಯುವವರಲ್ಲ. ಆಮೇಲೆ ಸಭೆಯಲ್ಲಿ ಇರ್ತಕ್ಕಂಥವ್ರು ವ್ಯತ್ಯಾಸಗಳನ್ನು ಉಂಟು ಮಾಡುವಂಥವ್ರು, ಸ್ಥಾನಮಾನಗಳಿಗೆ ಹೋರಾಡುವಂಥವ್ರು. ದೇ ಆರ್ ಇವನ್ ಲೀಡರ್ಸ್. ದೇ ಆರ್ ನಾಟ್ ಇನ್ ಕಾನ್ಸ್ಟೆಂಟ್ ರಿಲೇಶನ್ಶಿಪ್ ವಿತ್ ಹೋಲಿ ಸ್ಪಿರಿಟ್. ಪ್ರತಿದಿನ ಪ್ರತಿ ಗಳಿಗೆಯಲ್ಲಿ ಪವಿತ್ರಾತ್ಮ ಪ್ರೇರಿತರಾಗಿರ್ಬೇಕು, ಅದನ್ನು ಅವರು ಮಾಡೋದಿಲ್ಲ. ದೇ ಫೀಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಡಿಸಪಾಯಿಂಟ್ಮೆಂಟ್, ಪರ್ಪಸ್ಲೆಸ್. ಏನೋ ಅವ್ರದೇ ಆದಂತ ಬದುಕು. ಸಮ್ ಆರ್ ಯೂಸ್ ಟು ಸಚ್ ಎ ಕಾಂಪ್ಲೆಸೆಂಟ್ ಲೈಫ್. ಅವರು ಪಾಪಿಗಳೇ. ದೇ ಕೆನಾಟ್ ಡೂ ಎನಿಥಿಂಗ್ ವಿತೌಟ್ ದಟ್. ಪಾಪದಿಂದ ಹೊರಗಡೆ ಬರೋದಿಲ್ಲ. ಕಾರ್ನಲ್ ಕ್ರಿಶ್ಚಿಯನ್ಸ್ ಕುಡ್ ಬಿ ಎಂಥೂಸಿಯಾಸ್ಟಿಕ್, do many things for God. Many will say to me in that day, Lord, Lord, have you not prophesied your name and done many wonders in your name? And then I will declare them, I knew them not. ಅಂತ ಸ್ವಾಮಿ ಹೇಳ್ತಾನೆ. ಅದೊಂದು ವಾಕ್ಯ ಓದಿ, ಮತ್ತಾಯ 7:21, 22, 23. ನಿಮಗೆ ಈ ಜನರು ಯಾರು ಅಂತ ಗೊತ್ತಾಗ್ತದೆ. ಕಾರ್ನಲ್ ಪೀಪಲ್, ವಾಟ್ ಆಲ್ ದೇ ಡೂ, ಹೌ ದೇ ಆರ್, and how God would reject them ಅನ್ನುವಂಥದ್ದನ್ನ. ಮ್ಯಾಥ್ಯೂ ಚಾಪ್ಟರ್ 7 verses 21-23 ಓದಿ ದಯವಿಟ್ಟು. మేము నీ నామమున ప్రవచింపలేదా, నీ నామమున దయ్యములను వెళ్ళగొట్టలేదా, నీ నామమున అనేకమైన అద్భుతములు చేయలేదా అని చెప్పుదు. ಓಕೆ, ಸ್ವಾಮಿ ಏನು ಹೇಳ್ತಾನಂತ ಅವ್ರಿಗೆ ನೀವು ನೋಡಿದಿರಿ. ಅವ್ರು ಏನ್ ಹೇಳ್ತಾರೆ, ನೀವು ಪರಲೋಕ ರಾಜ್ಯಕ್ಕೆ ಯೋಗ್ಯರಲ್ಲ ಅಂತ ಅನ್ನುವಾಗ ಅವರು ಏನಪ್ಪ, ನಾವು ನಿನ್ನ ಬಗ್ಗೆ ಪ್ರೀಚ್ ಮಾಡಿದ್ದೇವೆ, ಬೋಧನೆ ಮಾಡಿದ್ದೇವೆ, ಸಾರಿ ಹೇಳಿದ್ದೇವೆ, ಸಾಕ್ಷಿಗಳಾಗಿದ್ದೇವೆ, ಬಹುಶಃ ಹಿಂಸೆಯನ್ನು ಅನುಭವಿಸಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ಅದ್ಭುತಗಳನ್ನ ಮಾಡಿದ್ದೇವೆ, ಕ್ರೈಸ್ತರಾಗಿದ್ದೇವೆ, ಸಭೆಯಲ್ಲಿ ಆಗಿದ್ದೇವೆ, ಸಭೆಯಲ್ಲಿ ಇದ್ದೇವೆ ಅಂತ ಸ್ವಾಮಿ ಏನ್ ಹೇಳ್ತಾರಂತೆ ಅವ್ರಿಗೆ? ನೀವು ಯಾರು ನನ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ನೀವು ನನ್ನ ಆಜ್ಞೆಗಳನ್ನ ಏನ್ ಮಾಡಲಿಲ್ಲ, ಕೈಕೊಂಡು ನಡೀಲಿಲ್ಲ. ಅಂದ್ರೆ ಭಾವದಿಂದ ಪವಿತ್ರರಾಗಿ ಇರಲಿಲ್ಲ. ನನ್ನ ಆತ್ಮ ನಿಮ್ಮನ್ನ ಆಳಲಿಕ್ಕೆ ನೀವು ಸಂಪೂರ್ಣವಾಗಿ ಅವನಿಗೆ ಅವಕಾಶ ಕೊಡಲಿಲ್ಲ ಅಂತಾರಂತೆ. ದೇ ಆರ್ ನೋ ರಿಯಲ್ ರಿಲೇಶನ್ಶಿಪ್ ವಿತ್ ಕ್ರೈಸ್ಟ್, ನೋ ರಿಯಲ್ ಕಮಿಟ್ಮೆಂಟ್. ಸ್ವಲ್ಪ ಯೋಚನೆ ಮಾಡೋಣ. ಯೇಸು ಸ್ವಾಮಿ ಬೇಗ ಬರ್ತಾನೆ, ನನಗನ್ಸಿದೆ ಅದು. ವಿ ಆರ್ ಲಿವಿಂಗ್ ಇನ್ ದ ಲಾಸ್ಟ್ ಡೇಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ನಮ್ಮನ್ನ ಬಹಳಷ್ಟು ದೇವರು ಪ್ರೀತಿ ಮಾಡ್ತಾನೆ. ಪ್ರಿಯರೇ, ಈಗ ನಾವೇನ್ ಮಾಡೋಣ? ಎಸ್ ಮಾ, ನೆಕ್ಸ್ಟ್ ಲೈಫ್. ಡಿಸೈರ್ ಆಫ್ ಏಜಸ್, ಎಲ್ಲನ್ ಐಟಮ್ ಅವರು ಬರೆದಂತ ಈ ಪುಸ್ತಕದಲ್ಲಿ ಒಳ್ಳೆಯ ವಾಕ್ಯ ಇದೆ. ಎನ್ಲಾರ್ಜ್, ಕ್ಯಾನ್ ಯು ಎನ್ಲಾರ್ಜ್ ದಟ್?
ಓಕೆ, ಕ್ರಿಸ್ತನಿಗೆ ವಿರುದ್ಧವಾದಂತ ಆತ್ಮವನ್ನ ಈ ಜನರು ಹೊಂದಿರ್ತಾರೆ. ಅವರ ಕೆಟ್ಟ ಮಾತಿರ್ಬೋದು, ಮೂರ್ಖತನ ಇರ್ಬೋದು, ಅನ್ಟ್ರೂತ್ಫುಲ್ ಲೈಫ್ ಬರ್ಡನ್ಸ್ ಇರ್ಬೋದು. ಅನ್ಟ್ರೂತ್ಫುಲ್ ಅಂದ್ರೆ ಲೌಕಿಕವಾದಂಥದ್ದು. ಬೈ ದ ಪರ್ಸ್ಯೂಟ್ ಆಫ್ ಸಿನ್ಫುಲ್ ಪ್ಲೆಷರ್ಸ್ they may deny him by conforming to the world, by uncourteous behavior, by the love of their own opinions, by justifying self, by cherishing doubts, borrowing trouble, and dwelling in darkness. In all these ways they declare that Christ is not in them. A carnal Christian at realization needn't be upset, but rather be glad, because he has the possibility of changing it immediately. He will experience great joy through a life with the Holy Spirit. So ಒಂದು ವೇಳೆ ಇಂಥ ಸ್ಥಿತಿ ನಮ್ದಿದ್ರೂ ನಾವು ಚಿಂತೆ ಮಾಡಬೇಕಾಗಿಲ್ಲ. ಇವತ್ತು ನಮಗೊಂದು ಸಂತೋಷದ ಗಳಿಗೆ. ಎಲ್ಲರೂ ಕೂಡ ಈ ಲೋಕದಲ್ಲಿ ಇದ್ದೇವೆ. ಲೋಕದಲ್ಲಿ ಸೈತಾನನು ಅಧಿಪತಿ. Satan is the ruler of this world now. Though Christ has gained victorious, still a little more time is there for the complete implementation of God's rule on planet Earth. ಈ ಭೂಮಿ ನಾಶ ಮಾಡಲ್ಪಡಬೇಕು. ಅದಾದ್ಮೇಲೆ ಕ್ರಿಸ್ತನು ಸಂಪೂರ್ಣವಾಗಿ ಆಳ್ತಾನೆ. ಅಲ್ಲಿವರೆಗೂ ನಾವು ಈ ಭೂಮಿ ಮೇಲೆ ಇದ್ದೇವೆ, ನಮಗೆ ಶೋಧನೆ ಇದೆ. ಆದರೆ ಸೈತಾನನು ನಮಗೆ ಶೋಧನೆ ಮಾಡಿದ ಹಾಗೆ ನಾವು ಕ್ರಿಸ್ತನವರಾಗಿರ್ಬೋದು. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ರೋಮನ್ಸ್ 12:1. ನಾವು ಏನ್ ಮಾಡಬೇಕು? ರೋಮಾಪುರದವರಿಗೆ 12:1 ದಯವಿಟ್ಟು ಓದಿ. ಗಿವ್ ಯುವರ್ ಬಾಡೀಸ್ ಟು ಗಾಡ್ ಆಸ್ ಅ ಲಿವಿಂಗ್ ಹೋಲಿ ಸ್ಯಾಕ್ರಿಫೈಸ್ ಅಂತ ಪೌಲನು ರೋಮಾಪುರದವ್ರಿಗೆ ಬರೀತಾನೆ. ನಮಗೂ ಕೂಡ ಅದು 12:1 ಓದ್ತೀರಾ? ரோமன்ஸ் 12:1. அப்படி இருக்க சகோதரரே, நீங்கள் உங்கள் சரீரங்களை பரிசுத்தமும் தேவனுக்கு பிரியமுமான ஜீவ பலியாக ஒப்புக் கொடுக்க வேண்டும் என்று தேவனுடைய இரக்கங்களை முன்னிட்டு உங்களை வேண்டிக் கொள்கிறேன். இதுவே நீங்கள் செய்யத்தக்க புத்தியுள்ள ஆராதನೆ. ಓಕೆ, ಬುದ್ಧಿಯುಳ್ಳ ಆರಾಧನೆ. ಇದು ಜ್ಞಾನದ ಒಂದು ಕೆಲಸ. ನಾವಿಂಥ ಆರಾಧನೆಯಲ್ಲಿ ಮಾಡಬೇಕಾದದ್ದು. ಸ್ವಾಮಿ ನಮ್ಮನ್ನ ಕರೀತಾ ಇದ್ದಾನೆ. ನಾವು ದೈವಿಕ ವ್ಯಕ್ತಿಗಳು, ಪವಿತ್ರಾತ್ಮ ಭರಿತರಾಗಿರ್ಬೇಕು. ಇದು ಶೋಧನೆ, ಸೈತಾನ ನಮ್ಮನ್ನ ಕಾಡಿಸಬಾರ್ದು. ನೆಕ್ಸ್ಟ್ ಲೈನ್. ಓಕೆ, ಗಾಡ್ ಡಿಸೈರ್ಸ್ ಟು ಹೀಲ್ ಅಸ್, ಟು ಸೆಟ್ ಅಸ್ ಫ್ರೀ ಫ್ರಮ್ tyranny ಆಫ್ ಅವರ್ ಈಗೋ ಅಂಡ್ ದ ಬಾಂಡೇಜ್ ಆಫ್ ಸಿನ್. ಈಗೋ ಅಂತಂದ್ರೆ ನಿನ್ನೆ ದಿವಸ ಬೆಳಿಗ್ಗೆ, ನಿನ್ನೆ ದಿವಸನೇ 2ನೇ ತಾರೀಕು ಒಂದು ಗುಂಪಿಗೆ ಮಾತಾಡ್ತಾ ಇದ್ದೆ 5:30 ಬೆಳಿಗ್ಗೆ. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೇನಂದ್ರೆ, ನಮ್ಮ ವೈರಿ ನಾವೇ ಅಂತೆ, ದೊಡ್ಡ ವೈರಿ ನಾವೇ. ಏನ್ ನಾವು ವೈರಿ ಅಂದ್ರೆ, ನಮ್ಮಲ್ಲಿ ಏನಾದ್ರೂ ಸ್ವಲ್ಪ ಆಹಂ ಬಂದ್ರೆ, ಸಾಮಾನ್ಯ ಮಾತಲ್ಲಿ ಸೊಕ್ಕ ಅಂತೇವೆ, ಜಂಬ ಅಂತೇವೆ. ನನ್ನನ್ನೇ ನಾನು ಏನೋ ದೊಡ್ಡದಾಗಿ ಮಾಡ್ಕೊಂಡ್ರೆ ಏನ್ ಮಾಡ್ಕೊಳ್ತೇನೆ, ನಾನು ಹೇಳ್ದಂಗೆ ನಾನು ಇರ್ಬೇಕು ಅಂತೇನೆ, ನಾನು ಆಲೋಚನೆ ಮಾಡ್ದಂಗೆ ಇರಬೇಕು. ಪವಿತ್ರಾತ್ಮ ಹೇಳ್ದಂಗಲ್ಲ ಅಂತ. ಸೊ ದೇವರ ಆತ್ಮ ನಮ್ಮಲ್ಲಿ ಇರಬೇಕು ಅಂತಂದ್ರೆ ಸ್ಟೆಪ್ಸ್ ಟು ಕ್ರೈಸ್ಟ್ ಪುಟ 43 ಎಲ್ಲಾನು ಐಟಮ್ ಇದೇ ಹೇಳ್ತಾರೆ. ಬಟ್ ಸಿನ್ಸ್ ದಿಸ್ ರಿಕ್ವೈರ್ಸ್ an entire transformation, a renewing our whole nature, we must yield ourselves wholly to him. ಸೊ ಸಂಪೂರ್ಣವಾಗಿ ದೇವರ ಆತ್ಮನಿಗೆ ನಮ್ಮನ್ನು ಅರ್ಪಿಸಿಕೊಡೋಣ. ಅವನಲ್ಲಿ ಸಂಪೂರ್ಣ ಸಂತೋಷ ಇದೆ. ದಾವೀದ ಹಾಗೆ ಹಾಡ್ತಾನೆ, ಕ್ರಿಸ್ತನಲ್ಲಿ ನಮಗೆ ಸಂಪೂರ್ಣ ಸಂತೋಷವಿದೆ, ಬಲಗೈಯಲ್ಲಿ ಭಾಗ್ಯವಿದೆ ಅಂತ ಅವನು ಹಾಡ್ತಾನೆ. ನಾವು ಕೂಡ ಏನ್ ಮಾಡ್ಬೋದು, ಕೀರ್ತನೆಗಾರನೊಂದಿಗೆ ಆ ರಾಗವನ್ನ ಹಾಡ್ಬೋದು. ನೆಕ್ಸ್ಟ್, ಓಕೆ, ಇದಕ್ಕಾಗಿ ನಾವೇನ್ ಮಾಡಬೇಕು ಅಂತಂದ್ರೆ, ನೀವು ನೋಡ್ತೀರಿ ಪವಿತ್ರಾತ್ಮನ ಬಲ ನಮಗೆ ಬೇಕು. ಸಮಯ ಆಗ್ತಾ ಇದೆ, ಕೊನೆಯ ಥಾಟ್ ಇದು. If the Holy Spirit were taken away from our church today, ಟೋಸರ್ ಅನ್ನುವಂಥವ್ರು ಹೇಳ್ತಾರೆ, 95% of what we do would continue and no one would notice the difference. If the Holy Spirit had withdrawn from the early church,
then 90%, 95%, this means almost everything of what they were doing would have stopped and everyone would have noticed the difference. ಓಕೆ, ನೀವು ಅರ್ಥ ಮಾಡ್ಕೊಳ್ತೀರಾ? ಇವತ್ತು ಪವಿತ್ರಾತ್ಮ ನಮ್ಮಿಂದ ತೆಗೆಯಲ್ಪಟ್ರೆ 95% ಅಷ್ಟು ನಾವು ಹೀಗೆ ಇರ್ತೇವೆ, ಒಳ್ಳೇದು ಆಗ್ತಾ ಇರ್ತವೆ ಅಂತ ಕೆಲಸ ಮಾಡ್ತಾ ಹೋಗ್ತಾ ಇರ್ತೇವೆ. ಆದ್ರೆ ಆದಿ ಸಭೆಯಲ್ಲಿ, ಅಪೊಸ್ತಲರ ಸಭೆಯಲ್ಲಿ ಪವಿತ್ರಾತ್ಮ ತೆಗೆಯಲ್ಪಟ್ಟಿದ್ರೆ 95% ಅವ್ರ ಕೆಲಸ ನಿಂತೋಗ್ತಿತ್ತು, ಸಾಕ್ಷಿ ಆಗಿ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಟೋಸರ್ ಅವರು ಹೇಳ್ತಾರೆ. ಅದು ಸತ್ಯ. ನಾವು ಸಂಪೂರ್ಣವಾಗಿ ಪವಿತ್ರಾತ್ಮನಿಗೆ ನಮ್ಮನ್ನ ಅರ್ಪಿಸಿ ಕೊಡ್ಬೇಕು. ನೆಕ್ಸ್ಟ್ ಸ್ಲೈಡ್. ಓಕೆ, ಎಚ್ಚರಿಕೆ ಏನಂತ ಹೇಳಿದ್ರೆ, ಆಲ್ ಫಂಕ್ಷನ್ಸ್ ಆಸ್ ಎ ಪಾಸ್ಟರ್, ಮಿನಿಸ್ಟರ್ಸ್, ಆರ್ಡಿನರಿ ಸದಸ್ಯರ್ಸ್, ಆರ್ಡಿನರಿ ಪೀಪಲ್, ಆರ್ಡಿನರಿ ಮೆಂಬರ್ಸ್ could be performed but without Holy Spirit. ಎಲನ್ ವೈಟಮ್ ಅವರು ಹೇಳ್ತಾರೆ ಏನಂತಂದ್ರೆ, ನಾವು ದೊಡ್ಡ ದೊಡ್ಡ ಕೆಲಸ, ಈಗ ನಾನು ಅಧ್ಯಕ್ಷ ಅಂತ ಇಟ್ಕೊಳ್ಳಿ, ನನ್ನ ಕೆಲಸ ಬಹಳ ಚೆನ್ನಾಗಿ ಮಾಡ್ಬೋದು ಬರೀ ಮನುಷ್ಯನಾಗೆ, ಆದ್ರೆ ಪವಿತ್ರಾತ್ಮನಿಲ್ಲದೆ ಅದು ಪರಿಪೂರ್ಣ ಆಗೋದಿಲ್ಲ. ಏನೇನೋ ಮಾಡ್ಬೋದು, ಆದ್ರೆ ಪವಿತ್ರಾತ್ಮನಿಲ್ಲದೆ ಅದು ಪರಿಪೂರ್ಣ ಆಗೋದಿಲ್ಲ, ಅರ್ಥಪೂರ್ಣವಾದ ಸೇವೆ ಆಗೋದಿಲ್ಲ. ನೆಕ್ಸ್ಟ್ ಆದ್ದರಿಂದ in the book Christ our righteousness by A.G. Daniels, formalism ಇದು ನಮ್ಮಲ್ಲಿ ಒಂದು ತರದ ಕ್ರಮ, ಸಭಾಚಾಲೆ ಪ್ರಾರಂಭ, ಆಮೇಲೆ ಅದು ಇದು ಅಂತ ಹೇಗೋ ಮಾಡ್ತೀವಿ. ಇಟ್ ಶುಡ್ ನಾಟ್ ಬಿ ಎಂಡ್ ಇನ್ ಇಟ್ ಸೆಲ್ಫ್. ನಾವು ಬಂದ ಆರಾಧನೆ, ಸಭಾಚಾಲೆ ಪಾಠ, ವಾಕ್ಯ ಕಲಿಯೋದು ಅದೇ ಅಂತ್ಯ ಅಲ್ಲ. ಇದೆಲ್ಲ ನಮ್ಮನ್ನ ಏನ್ ಮಾಡ್ಬೇಕು, ಪ್ರತಿನಿತ್ಯ ನಾನು ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ಇದ್ದೇನೆ, ಯೇಸು ಸ್ವಾಮಿಯನ್ನ ಘನಪಡಿಸೋದು, ಗೌರವಪಡಿಸೋದು ನನ್ನ ಧರ್ಮ. ಅವನನ್ನ ಘನಪಡಿಸುವಾಗ ನಾನು ಘನಮಾನ ಮಹಿಮೆಯನ್ನ ಹೊಂದುತ್ತೇನೆ. ನಾನು ಕೂಡ ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಕೆಲಸಗಳನ್ನ ಮಾಡ್ಬೋದು. ಒಂದು ಯೋಹಾನ 1ನೇ 2ನೇ ವಚನಗಳಲ್ಲೂ ನೀವು ನೋಡ್ತೀರಿ, ಯೋಹಾನ 14, 12, 13ಗಳಲ್ಲೂ ನೀವು ನೋಡ್ತೀರಿ. ಏನ್ ನೋಡ್ತೀರಿ ಅಂತಂದ್ರೆ, ನನಗಿಂತ ದೊಡ್ಡ ಕೆಲಸಗಳನ್ನ ನೀವು ಮಾಡ್ಬೋದು, ಪವಿತ್ರಾತ್ಮ ನಿಮ್ಮಲ್ಲಿ ಸಂಪೂರ್ಣವಾಗಿ ಇದ್ರೆ ಅಂತ ಯೇಸು ಸ್ವಾಮಿ ಆತನ ಶಿಷ್ಯರಿಗೆ ಹೇಳಿದ್ದು ನನಗೂ ನಿಮಗೂ ಬಹಳಷ್ಟು ಅನ್ವಯವಾಗ್ತದೆ. ನೀವು ಕೆಲವರು ಸಾಮಾನ್ಯ ಸದಸ್ಯರಿದ್ದೀರಿ, ಆದ್ರೆ ನಿಮ್ಮ ಪ್ರಾರ್ಥನೆಗಳನ್ನ ದೇವರು ಕೇಳ್ತಾನೆ, ನೀವು ದೊಡ್ಡ ಅದ್ಭುತಗಳನ್ನ ಮಾಡ್ಬೋದು. ಏನೇನೋಣ ಕೊನೆ ಕಾಲದಲ್ಲಿ ಅದ್ಭುತಗಳನ್ನ ಅವನು ಮಾಡ್ಬೇಕು ಅಂತ ಇದ್ದಾನೆ. ಯಾಕಂದ್ರೆ ಅವನು ಬೇಗ ಬರಬೇಕು, ಬಹಳಷ್ಟು ಕೇಡು ಭೂಮಿ ಮೇಲೆ ಆಗ್ತಾ ಇದೆ. ಅವನು ಬರೋದಕ್ಕೂ ನಾವು ತಯಾರಾಗಬೇಕು ಅಂತಂದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಕೆಲಸ ಮಾಡಬೇಕು. ನೋ ಮೋರ್ ವಿ ಕ್ಯಾನ್ ಕೌಂಟ್ ಅವರ್ ಸೆಲ್ಸ್ either to be natural man or carnal man. We need to be spiritual people. God challenges us. ನಾವೇನ್ ಮಾಡೋಣ, ಈ ಸವಾಲನ್ನ ಸ್ವೀಕಾರ ಮಾಡಿಕೊಂಡು ನಮ್ಮನ್ನ ಸಂಪೂರ್ಣವಾಗಿ ಸ್ವಾಮಿಗೆ ಅರ್ಪಿಸಿಕೊಡೋಣ. ನೆಕ್ಸ್ಟ್ ಸ್ಲೈಡ್. ಓಕೆ, ವಿ ಮಸ್ಟ್ ಆಸ್ಕ್ ಫಾರ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಿಗಾಗಿ ನಾವು ಕೇಳ್ಕೊಳ್ಬೇಕು. 14, 17ರಲ್ಲಿ ಯೋಹಾನ 14, 17ರಲ್ಲಿ ಪವಿತ್ರಾತ್ಮ ನಿಮ್ಮಲ್ಲಿ ಇರ್ತಾನೆ. ಫಾರ್ ಹಿ ಡ್ವೆಲ್ಸ್ ವಿತ್ ಯು ಅಂಡ್ ವಿಲ್ ಬಿ ಇನ್ ಯು. ನಾನು ಆತನನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಅಪೊಸ್ತಲರ ಕೃತ್ಯ 2:38ರಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಬರ್ತಾನೆ, ಪವಿತ್ರಾತ್ಮನ ಫಲ ನಮಗೆ ಸಿಗ್ತದೆ ಅಂತ. ಇನ್ನೊಂದು ಬಹಳ ಪ್ರಾಮುಖ್ಯವಾದಂಥ ವಚನ 3ನೇದು ಲೂಕ 11:9-13. ಲೂಕ 11 ಅಲ್ಲಿ ಒಂದಂತ ಬರೆದಿದೆ, ಒಂದಲ್ಲ. ಲೂಕ 11:9-13 ನೀವೇನ್ ಓದ್ತೀರಿ ದಯವಿಟ್ಟು ಓದ್ಬಿಡಿ, ಅದೊಂದು ವಾಕ್ಯ ಓದಿ, ಕೊನೆಯ ವಚನ ಅದು. ஏனென்றால் கேட்கிறவன் எவனும் பெற்றுக்கொள்கிறான், தேடுகிறவன் கண்டடைகிறான், தட்டுகிறவனுக்கு திறக்கப்படும். உங்களின் தகப்பனாய் இருக்கிற ஒருவரிடத்தில் மகன் அப்பம் கேட்டால் அவனுக்கு கல்லை கொடுப்பானா? மீனை கேட்டால் மீனுக்கு பதிலாய் பாம்பை கொடுப்பானா? அல்லது முட்டையை கேட்டால் அவனுக்கு தேளை கொடுப்பானா? பொல்லாதவர்களாகிய நீங்கள் உங்கள் பிள்ளைகளுக்கு நல்ல ஈவுகளை கொடுக்க அறிந்திருக்கும் போது பரமபிதாவானவர் தம்மிடத்தில் வேண்டிக் கொள்கிறவர்களுக்கு பரிசுத்த ஆவியை கொடுப்பது அதிக நிச்சயம் அல்லவா என்றார். ಏನೇನಂತೀರಾ? ಸ್ವಾಮಿ
ನಾವು ಕೇಳುವುದು, ನಾವು ಹುಡುಕುವುದು, ನಾವು ತಟ್ಟುವುದು ಎಲ್ಲವೂ ಪವಿತ್ರಾತ್ಮ ಅಣಿಗಾಗಿ ಅಂತ ಶಾಸ್ತ್ರ ನಮ್ಗೆ ಹೇಳ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡುವುದೆಲ್ಲ ಪವಿತ್ರಾತ್ಮನಿಗಾಗಿ ಇರಬೇಕು. ಪವಿತ್ರಾತ್ಮನಿಗಾಗಿ ಬೇಡಿಕೊಳ್ಳುವಾಗ ಪವಿತ್ರಾತ್ಮನು ನಮ್ಮಲ್ಲಿ ಬಂದು ಆತನ ಅಧಿಕವಾದಂತಹ ಶಕ್ತಿಯನ್ನ ಕೊಡ್ತಾನೆ. ಅದು ನಮ್ಮಲ್ಲಿ ಮಾರ್ಪಾಡನ್ನು ತರ್ತಾನೆ. There will be a complete transformation in all of us if the Holy Spirit comes to us. He will say what is right and what is wrong. He will say where to go and where not to go. He will tell us what to speak and what not to speak. ಆತನು ಖಂಡಿತವಾಗಲೂ ದೇವರುಗಳನ್ನ ಓಡಿಸಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡ್ತಾನೆ. ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ತಾನೆ. ಮತ್ತು ಆತನ ಬರೋಣಕ್ಕೋಸ್ಕರ ಆತನು ಕರೆದಿರುವ ಎಲ್ಲರನ್ನ ಸಿದ್ಧ ಮಾಡಲು ನಮ್ಮನ್ನು ಆತನು ಉಪಯೋಗಿಸ್ತಾನೆ. ಇವತ್ತು ನಾವು ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ, ಆದರೆ ನಿಜವಾಗಲೂ ಪವಿತ್ರ ಆತ್ಮನಿಗಾಗಿ ಪ್ರಾರ್ಥಿಸಬೇಕು. ಪವಿತ್ರಾತ್ಮನಿಗಾಗಿ ನಾವು ಪ್ರಾರ್ಥಿಸೋದಾದ್ರೆ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾನೆ. ಎಫೆಸದವರಿಗೆ 5:18 ಬಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ಆಲ್ವೇಸ್ ಅಂತ ಹೇಳ್ತಾನೆ. ಯಾವಾಗಲೂ ನಾವು ಪವಿತ್ರಾತ್ಮ ಭರಿತರಾಗಿ ಇರಬೇಕು. ಸೊ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಕಳೆದ ಮೇ ಅಲ್ಲಿ ಏಪ್ರಿಲ್ ಅನ್ಬಾರ್ದು 2024 ಮೇ ಏಪ್ರಿಲ್ ಅಲ್ಲಿ ಪಾಪಾ ನ್ಯೂ ಗಿನಿಯಲ್ಲಿ ಒಳ್ಳೆ ಮೀಟಿಂಗ್ಗಳನ್ನ ನಡೆಸಿದ್ರು. ಒಂದು 2 ವರ್ಷದ ಪ್ಲಾನ್ ಅವರು. ಪಾಪಾ ನ್ಯೂ ಗಿನಿಯಲ್ಲಿ 4.5 lakh people were baptized in just 1 year. 4.5 lakh according to the record. ಇನ್ನೂ ಬಹಳಷ್ಟು ಜನರು ರೆಕಾರ್ಡ್ ಇಲ್ಲದೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದಾರೆ. ಜಗತ್ತಿನ ಎಲ್ಲಾ ಕಡೆಯಿಂದಲೂ ಸುವಾರ್ತಿಕರು ಅಲ್ಲಿಗೆ ಹೋಗಿದ್ರು. ಭಾರತದಿಂದ ನಮ್ಮ ಹೋಪ್ ಚಾನೆಲ್ ಡಾಕ್ಟರ್ ಜಾನ್ಸನ್ ಮತ್ತು ಒಬ್ಬ ಡಾಕ್ಟರ್ ಜಲಂಧರ್, ಕಣ್ಣಿನ ಡಾಕ್ಟರ್, ವಾಟ್ಸ್ ಇಸ್ ನೇಮ್, ಡಾಕ್ಟರ್ ಪ್ರಭಾಕರ್ ಅವರು ಹೋಗಿದ್ರು. ಇಬ್ರು ಹೋಗಿದ್ರು. ಅವರು ಹೋಗಿ ಸುವಾರ್ತೆಯನ್ನ ಸಾರಿದ್ರು. ಅಲ್ಲಿ 4.5 ಲಕ್ಷ. ಹೇಗೆ? ಪವಿತ್ರಾತ್ಮನಿಗಾಗಿ ಅವರು ಹೆಚ್ಚು ಕಡಿಮೆ 1 ವರ್ಷ ತಯಾರಾಗಿದ್ರು, ಪ್ರಾರ್ಥನೆ ಮಾಡ್ಕೊಂಡು. ಇಲ್ಲಿ ನಮ್ಮಲ್ಲಿ ವಿಗ್ರಹ ಆರಾಧಕರು ಅನ್ಯರು ಇದ್ದೇವೆ, ಮುಸ್ಲಿಮರು. ಅಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಕ್ರಿಶ್ಚಿಯನ್ಸ್. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್. ಅವರು ಕ್ರಿಶ್ಚಿಯನ್ಸ್ ಬಿಲಾಂಗಿಂಗ್ ಟು ಸಮ್ ಅದರ್ ಡಿನಾಮಿನೇಷನ್, ಕ್ಯಾಥಲಿಕ್ ಅಂಡ್ ಬೇರೆ ಪ್ರಾಟೆಸ್ಟೆಂಟ್. ಅವರಿಗೆ ಸಾಮಾನ್ಯ ಸದಸ್ಯರು ನಿಮ್ಮಂಥವ್ರೆಲ್ಲರೂ ಹೋಗಿ ಸುವಾರ್ತೆಯನ್ನ ಸಾರಿ ಅವ್ರನ್ನೆಲ್ಲ ತಯಾರು ಮಾಡಿದ್ರು. ಟೆಡ್ ವಿಲ್ಸನ್ ನಮ್ಮ ಪ್ರೆಸಿಡೆಂಟ್ ಅವರು ಹೋಗಿ ಬೋಧನೆ ಮಾಡುವಾಗ ಒಂದು ದಿನ 15-20 ಸಾವಿರ ಜನರು ಓಪನ್ ಗ್ರೌಂಡ್ ಅಲ್ಲಿ ಕೂಡಿ ಬಂದಿದ್ರು. ನಮ್ಮ ಡಾಕ್ಟರ್ ಜಾನ್ಸನ್ ಅವರು ಹೇಳ್ತಾ ಇದ್ರು, ಅಟ್ಲೀಸ್ಟ್ 4-5,000 ಪೀಪಲ್ ವೇರ್ ದೇರ್ ಇನ್ ಹೀಸ್ ಮೀಟಿಂಗ್ ಅಂತ. ಪ್ರಿಯರೇ, ಕೊನೆಯ ಕಾಲದಲ್ಲಿ ನಾವಿದ್ದೇವೆ. ದೇವರಾತ್ಮ ನಮ್ಮಲ್ಲಿ ಕೆಲಸ ಮಾಡ್ಬೇಕಂತಾನೆ, ನಿಮ್ಮನ್ನ ಉಪಯೋಗ ಮಾಡ್ಬೇಕಂತಾನೆ, ಪ್ರತಿಯೊಬ್ಬರನ್ನ. ಎಲ್ಲರೂ ನಾವು ಆತನ ಸೇವಕರು. ನಾನು ಬರೀ ಹೇಳೋನು, ಬರೀ ಮೇಲ್ವಿಚಾರಕನಾಗಿ ಐ ಮೇ ಬಿ ಎ ಕೋಆರ್ಡಿನೇಟರ್. ನಾನು ಒಬ್ಬನೇ ಮಾಡೋಕ್ಕಾಗಲ್ಲ, ನೀವು ಮಾಡಬೇಕು. ಜನರೆಲ್ಲರೂ ನಾಶವಾಗ್ತಿದ್ದಾರೆ. ಯೇಸು ಸ್ವಾಮಿಯ ನಿಜವಾದ ಪ್ರೀತಿಯನ್ನ ತಿಳ್ಕೊಳ್ಳದೆ, ಧರ್ಮವನ್ನ ತಿಳ್ಕೊಳ್ಳದೆ, ಯಾವುದು ನ್ಯಾಯ ಅಂತ ತಿಳ್ಕೊಳ್ಳದೆ, ಯಾವುದು ಸಂಬಂಧ ಅಂತ ತಿಳ್ಕೊಳ್ಳದೆ ಹಾಳಾಗಿ ಹೋಗ್ತಾ ಇದ್ದಾರೆ. ಅನೈತಿಕತೆ ಹೆಚ್ಚಾಗ್ತಾ ಇದೆ. ಇಮ್ಮೊರಾಲಿಟಿ ಈಸ್ ರಿಯಲಿ ಸ್ಪ್ರೆಡಿಂಗ್ ಫಾಸ್ಟ್ ಅಕ್ರಾಸ್ ಈವನ್ ಇನ್ ದ ಚರ್ಚ್. ಆದ್ರೆ ನಾವು ಏನ್ ಮಾಡಬೇಕು? ಸಿದ್ಧರಾಗಿ ಇದು ತಪ್ಪು, ಯೇಸು ಸ್ವಾಮಿ ನಮಗೆ ಬೇಕು ಅಂತ ನಾವು ಹೇಳುವಂತವ್ರಾಗ್ಬೇಕು. ಯೇಸು ಸ್ವಾಮಿ ನನ್ನನ್ನ ಮತ್ತು ನಿಮ್ಮನ್ನ ಉಪಯೋಗ ಮಾಡ್ಬೇಕಂತಿದೆ. ಎಷ್ಟು ಜನರು ತಯಾರಾಗಿದೆ? ಈಸ್ ಯುವರ್ ಹ್ಯಾಂಡ್ ಅಪ್? ಎಷ್ಟು ಜನರು ತಯಾರಾಗಿದ್ದೀವಿ? ನಿಮ್ಮ ಬಲಗೈ ತೋರಿಸಿ. ನೀವು ತೋರಿಸಿದ್ರೆ ನಾನೊಂದು ಸಣ್ಣ ಪ್ರಾರ್ಥನೆ ಮಾಡ್ತೇನೆ ನಿಮಗಾಗಿ. ಕೈಗಳನ್ನು ಹಾಗೆ ಇಟ್ಕೊಳ್ಳಿ. ಪೂಜ್ಯ ತಂದೆಯೇ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು. ಇಲ್ಲಿ ನೆರೆದಿರುವ ಈ ಪ್ರಿಯನನ್ನ ಬಹಳಷ್ಟು ಪ್ರೀತಿಸಿದ್ದಿ. ಅವರು ನಿಮ್ಮ ಆತ್ಮನಿಗೆ ಸಾಧನಗಳಾಗಿ ಇರಬೇಕೆಂದು ಒಪ್ಪಿಕೊಂಡಿರುವಾಗ, ಮನಸ್ಸು ಮಾಡಿರುವಾಗ, ದಯವಿಟ್ಟು ಇವರೆಲ್ಲರನ್ನ ನಿನ್ನ ವಶಕ್ಕೆ ತೆಗೆದುಕೋ. ಇವರನ್ನ ಮಂಗಳ ಮಾಡು. ನೀನು ಇಳಿದು ಬಂದು ನಮ್ಮೆಲ್ಲರ ಹೃದಯಗಳನ್ನು ಶೃಂಗರಿಸು. ಹೀಗಾಗಿ ನಿನಗಾಗಿ ಬಹಳ ದೀನ, ಬಹಳ ಬುದ್ಧಿವಂತ, ಬಹಳ ಪವಿತ್ರ, ಬಹಳ ಧೈರ್ಯಶಾಲಿ, ಬಹಳ ವಾಕ್ಚಾತುರ್ಯದವರು ಮತ್ತು ಇತರರನ್ನು ಪ್ರೀತಿಸುತ್ತಾ ನಿನ್ನ ಸೇವೆಯನ್ನು ಮಾಡುತ್ತಾ ಅವರನ್ನು ನಿನ್ನ ಬಳಿಗೆ ತರುವಂಥವರನ್ನಾಗಿ ಮಾಡಿ ನಡೆಸೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಬಹಳ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೇನ್, ಆಮೇನ್.
ಸೊ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. தேவனுடைய நாமத்திற்கு மகிமை உண்டாவதாக.